ಸರ್, ನಿಮ್ಮ ಪ್ರಕಾರ ಗ್ರಾಮಾಭಿವೃದ್ಧಿಯ ಮೊದಲ ಹೆಜ್ಜೆಗಳು ಯಾವುವು? ಅಧಿಕಾರ ವಿಕೇಂದ್ರೀಕರಣ. ಇದು ಬಂದದ್ದು ನಮ್ಮ ಒಂದು ಅವಧಿನಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು, ರಾಜೀವ್ ಗಾಂಧಿ ಅವರು ಅದಕ್ಕೆ ತಕ್ಕಂತ ಮಾಡಿಟ್ಟಂತ ಮಂತ್ರಿ ನಜೀರ್ ಸಾಬ್ ಅವರು. ನೋಡಿ, ನೀವು ಮನೆ ಮೊದಲ ಪಾಠಶಾಲೆ, ಹೌದು, ತಾಯಿ ಮೊದಲ ಗುರು, ಹೌದಲ್ಲ? ಹೌದು. ನಮ್ಗೆ ಅಂತ ಸನ್ನಿವೇಶ ಬಂತಾಗ, ನಾನು ಗ್ರಾಮೀಣ ಭಾಗದಿಂದ ಬಂದವನೇ. ನಮ್ಮೂರಿಲ್ಲ ಗಾಣದಾಳು ಅಂತ 10 ಕಿಲೋಮೀಟರ್ ಇದೆ. ರೈತಾಪಿ ಕುಟುಂಬ. ನಮ್ಮ ತಾಯಿ ಹೆಬ್ಬೆಟ್ಟು, ನಮ್ಮ ಅಪ್ಪ 7ನೇ ಕ್ಲಾಸು, ನನ್ನ ಕುಟುಂಬದಲ್ಲಿ ಮೊದಲನೇ ಇಂಜಿನಿಯರ್. ನಾವ್ ಹಿಂದೆ ತಿರುಗಿ ನೋಡಿದಾಗ ಇವತ್ತೇನೋ ಬಂದು ಮಂಡ್ಯ ನಗರ ಅಲ್ಲಿ ಇಲ್ಲಿ ಒಂದ್ ರೀತಿ ಸಂಸಾರಗಳು ಮಾಡ್ತಾ ಇದ್ರು. ಯಾರಿಗೆ ನಿಮ್ಮ ಹಿನ್ನೆಲೆ ಹೋಗಿ ನಾವು ತಿರುಗಿ ನೋಡ್ತೀವೋ ಆವಾಗ ಅದೊಂದು ಮಾತಿದೆ ಕಣಮ್ಮ, ಬಂಜೆಗೆ ಪ್ರಸವ ವೇದನೆ ಗೊತ್ತಿಲ್ಲ ಅಂತ. ಬಂಜೆಗೆ ಪ್ರಸವ ವೇದನೆ ಗೊತ್ತಿಲ್ಲ, ಬಂಜೆತನ ಇರೋರಿಗೆ ಪ್ರಸವ ವೇದನೆ ಗೊತ್ತಾಗ. ಹೌದು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಹುಟ್ಟು ಬೆಳೆದಂಥದ್ದು ರೈತಾಪಿ ಕುಟುಂಬದಲ್ಲಿ. ಆ ಊರ್ನ ಅಭಿವೃದ್ಧಿ ಆಗದೇನೆ ನಾವು ಮುಂದೆ ಎಲ್ಲೋ ಕನಸು ಕಾಣ್ತಕ್ಕಂಥ ರೀತಿಯಲ್ಲಿ ಹೋಗ್ಬಾರ್ದು ಅಂತಕ್ಕಂಥದ್ದೇ ಮೂಲ ಧ್ಯೇಯ ಪಂಚಾಯತ್ ರಾಜ್ ವ್ಯವಸ್ಥೆ. ಆವತ್ತಿನ ದಿವಸ ಗ್ರಾಮದ ಅಭಿವೃದ್ಧಿ, ಗ್ರಾಮ ಇದ್ರೆ ಪಟ್ಟಣ, ಪಟ್ಟಣ ಇದ್ರೆ ನಗರ ಅಂತಕ್ಕಂಥ ಕಾನ್ಸೆಪ್ಟ್ ನ ಬಂದಂತ ಸಂದರ್ಭದಲ್ಲಿ ಇವತ್ತು ಏನಾಗುತ್ತೆ, ಎಲ್ಲ ಕಾಣೋದು ಎಲ್ಲಾರ್ಗು ಕೂಡ ಕೇಂದ್ರೀಕೃತವಾಗಿರೋದು ದೊಡ್ಡ ದೊಡ್ಡ ಪಟ್ಟಣ ನಗರ. ಹೌದು. ಆ ರೀತಿಯಾಗಿ ನೋಡಿ, ನಮ್ಮ ಪೀರಿಯಡ್ ನಲ್ಲೇ ಒಂದ್ 25-30 ಊರುಗಳಿಗೆ ಸೇರಿದಂಗೂ ಒಂದು ಆಸ್ಪತ್ರೆ PHC ಇರ್ಲಿಲ್ಲ, ಬೋರ್ವೆಲ್ ಇರ್ಲಿಲ್ವಲ್ಲಮ್ಮ. ನಮ್ ತಾಯಿ ನಮ್ ಗಾಂಡಾಳಿಂದ 1 ಕಿಲೋಮೀಟರ್ ದೂರ VC ಫಾರಂ ರೋಡ್ ಅಲ್ಲಿ ಒಂದು ಕೊಳ ಇತ್ತು. ಆ ಕೊಳದಲ್ಲಿ ಅಡ್ಡೆ ಅಂತಾರ ನೋಡಿ, ಮುಂದೊಂದು ಹಿಂದೊಂದು ಕಂಕ್ಳಲ್ಲೊಂದು, ಅವನ್ ತಕೊಂಡ್ಬಂದು ನೀರ್ ತುಂಬ್ಕೊಂಡ್ಬಂದು ವಾರಕ್ಕೊಂದ್ಸರ್ ಸ್ನಾನ ಆಗ ಎಲ್ಲಾರು ತೊಟ್ಟಿ ಒಳಗೆ ಕೂರ್ಸ್ಬಿಟ್ಟು ತಲೆ ಮೇಲೆ ನೀರ್ ಹಾಕಿದ ಕಾಲ ನಾನು ಸ್ವಲ್ಪ ನೆನ್ಸ್ಕೋಬೇಕು. ನಾವ್ ಯಾವಾಗ್ಲೂ ಕೂಡ ನನ್ನ ವಿಧಾನ ಪರಿಷತ್ನಲ್ಲೂ ಜಾಸ್ತಿ ಚರ್ಚೆ ಮಾಡ್ತಿದ್ದೆ ಗ್ರಾಮೀಣಾಭಿವೃದ್ಧಿ ಬಗ್ಗೆ. ನನಗೆ ಸ್ಪೀಕರ್ ಆಗ ಮಂಜುನಾಥ್ ಅಂತ ಇದ್ರು, ಡಿ ಮಂಜುನಾಥ್ ಇದ್ರು, ಅಪ್ರಿಶಿಯೇಟ್ ಮಾಡೋರು. ಏನ್ ಈ ಮರ ನೋಡಿದ್ರೆ ಹುಡುಗ ಹಳ್ಳಿಗಳ ಬಗ್ಗೆ ಎಲ್ಲ ಇಷ್ಟೊಂದು ಮಾತಾಡ್ತಾರ ಅಂತ. ಆಗ ನಾನು ಹೇಳಿದೆ, ನನ್ ಬೇರ್ ಅಲ್ಲಿ ಇದು, ನಾನು ಇರ್ಬೋದು ಇಲ್ಲಿ, ನನ್ನ ಬೇರು ಮಾತ್ರ ತಾಯಿ ಬೇರು, ನನ್ನ ತಾಯಿ ಬೇರು ಗ್ರಾಮೀಣ ಪ್ರದೇಶದಿಂದ ಅಂತ ಹೇಳಿ ತುಂಬಾ ಬಹಳ ನನಗೆ ದೇವರು ಗಿಫ್ಟ್ ಆಫ್ ದಿ ಗ್ಯಾಪ್ ಅಂತಾರೆ. ಆ ಒಂದು ಪ್ರೆಸೆಂಟೇಶನ್ ಟ್ಯಾಲೆಂಟ್ ನ ದೇವ್ರು ಕೊಟ್ಟಿದ್ದ. ಹಾಸ್ಯವಾಗಿ ಸೀರಿಯಸ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ದೇ ಯೂಸ್ ಟು ಅಪ್ರಿಶಿಯೇಟ್ ಮೈ ಏನು ರೆಪ್ರೆಸೆಂಟೇಷನ್. ಟೇಬಲ್ ಕೊಟ್ಟು ಸ್ವಾಗತ ಮಾಡೋರು. ಆಮೇಲೆ 20 ನಿಮಿಷದ ಮೇಲೆ ಟೈಮ್ ಕೊಡೋಣ ಅನ್ನೋರು. ಮಾತಾಡ್ತಾ ಇದ್ರೆ ಗಂಟೆಗಟ್ಲೆ ಟೈಮ್ ಕೊಡೋರು ನನಗೆ. ಬೇರೆಯವರು ನಮ್ ಟೈಮ್ ಶಿವಕುಮಾರ್ಗೆ ಕೊಡಿ ನೀವು ಅಂತ ಹೇಳೋರು. ಅಂದ್ರೆ ನಾನು ಇದನ್ನ ಬಹಳ ಅವ್ರ ನೆನ್ಸ್ಕೋಬೇಕು. ಅಂದ್ರೆ ನನ್ನ ಸ್ಟಾಪ್ ಮಾಡ್ತಿರ್ಲಿಲ್ಲ ಅವರು. ಈಸ್ ಗೋಯಿಂಗ್ ರೈಟ್ ಚೆನ್ನಾಗಿ ಮಂಡಿಸ್ತಾ ಇದ್ದಾನೆ, ಚೆನ್ನಾಗಿ ಕೊಡ್ತಾ ಇದ್ದಾನೆ ಏಟ ಅಂತ ಹೇಳಿ ಬಹಳ ಇಟ್ ವಾಸ್ ಅ ರಿಯಲಿ ಎ ಗುಡ್ ಎಕ್ಸ್ಪೀರಿಯನ್ಸ್. ಅದೇ ನಾನು ವಿಧಾನ ಪರಿಷತ್ ನಲ್ಲಿ ಮಾಡಿದಂತ ಕೆಲ್ಸನ ವಿಧಾನಸಭೆಯಲ್ಲಿ ಮಾಡ್ಲಿಕ್ಕೆಲ್ಲ ದೊಡ್ಡಿಯಾಗೋಯ್ತು. ಬರೀ ಚೇರ್ಮನ್ ಆಗಿ ಸಬ್ಜೆಕ್ಟ್ ರಿಪೋರ್ಟ್ ಕೊಟ್ಟು ಬಿಟ್ರೆ ಅದು ನಿಜವಾಗ್ಲೂ ಬರೀ ಏನಿಲ್ಲ. ಕ್ರಮೇಣ ಯಾವಾಗಲೂ ಲೋಯರ್ ಹೌಸ್ಗೂ ಅಪ್ಪರ್ ಹೌಸ್ಗೂ ಅದೇ ವ್ಯತ್ಯಾಸ. ಅಪ್ಪರ್ ಹೌಸೇ ನಿಮ್ಗೆ ಆಕ್ಚುಲ್ ಆಗಿ ಜ್ಞಾನ ಸಂಪಾದನೆ ಕೊಡ್ತಕ್ಕಂಥದ್ದು. ಲೋಯರ್ ಹೌಸ್ ನಲ್ಲಿ ಚರ್ಚೆ, ಟ್ರಾನ್ಸ್ಫರ್, ಅದು ಇದು ಗಲಾಟೆ, ವಾಕೌಟ್, ಬಾಯ್ಕಾಟು ಇದೆಯೇ. ಹಾಗಾಗಿ ಏನೋ ಈಗ ಮುಗಿದೋದಂತದ್ದು 22 ವರ್ಷ ಆಯ್ತಮ್ಮ ನನ್ನ ಮಾಹಿತಿ. ಹೌದು ಹೌದು ಸರ್. ಸರ್, ನಮ್ಮ ಮಾತುಕತೆಯನ್ನು ಮುಂದುವರಿಸ್ತಾ ಸರ್, ಒಂದು ವಿಷಯದ ಬಗ್ಗೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವೊಬ್ಬ ಮಂಡ್ಯ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಾದ್ಯಂತ ಸಜ್ಜನ ರಾಜಕಾರಣಿ, ಸಚ್ಚಾರಿತ್ರ್ಯ ಉಳ್ಳವರು, ಪ್ರಾಮಾಣಿಕರು. ಇದರ ಹೊರತಾಗಿಯೂ ನಿಮ್ಮ ಕುಟುಂಬವನ್ನ ಈ ಗಾಂಡಾಳು ಕೇಸ್ ಅಂತಕ್ಕಂಥದ್ದು ಒಂದು ನೋವು ಕೊಡುತ್ತೆ, ನಿಮಗೆ ಬಾಧಿಸುತ್ತೆ. ಈ ಘಟನೆಯಿಂದ ನೀವು ನಿಮ್ಮ ರಾಜಕೀಯ ಜೀವನದಲ್ಲಿ ಅರ್ಥಕೊಂಡಿದ್ದು ಏನನ್ನ? 73ನೇ ಇಸ್ವಿ ಸೆಪ್ಟೆಂಬರ್ ನಲ್ಲಿ ಈ ಘಟನೆ ಆಗ್ತಿತ್ತು ಗಾಂಧಾಳ್. ಅದೇನಂದ್ರೆ ನಮ್ ಗಾಂಧಾಳ್ ಚರಿತ್ರೆ 4 ತಲೆಮಾರಿನಿಂದ ಇರ್ತಕ್ಕಂತ ವೈರತ್ವದ ಒಂದು ಊರದು. ಕಾರಣ ಇದೆಯೋ ಇಲ್ವೋ ಆ ತರ ಊರದು.
ಅತ್ಯಂತ ಪ್ರಭಾವಿ ಗ್ರಾಮನೂ ಹೌದು, ಅತ್ಯಂತ ಕ್ರೋಧಭರಿತ ಗ್ರಾಮನೂ ಹೌದು. ಅಂತ ಗ್ರಾಮ 4 ತಲೆಮಾರಿಗೂ ಇಲ್ಲಿಂದ ಇದ್ದಂತ ದ್ವೇಷ ಅದು 73ನೇ ಇಸ್ವಿನಲ್ಲಿ ಸ್ಫೋಟಗೊಂಡು ಒಂದ್ ಕಡೆ ಇಬ್ರು ಸತ್ತೋಗ್ತಾರೆ, ಒಂದ್ ಕಡೆ ಒಬ್ರು ಸತ್ತೋಗ್ತಾರೆ. ಅಂದ್ರೆ ನಮ್ಮ ಗುಂಪಿನವ್ರು ಒಬ್ರು, ಇನ್ನೊಂದು ಗುಂಪಿನವ್ರು ಇಬ್ರು ತೀರೋಗ್ತಾರೆ. ಅದೆಲ್ಲ ನಮ್ಗೆ ಘಟನಾವಳಿಗಳು ನಾವು ನೋಡೇ ಇಲ್ವಲ್ಲ, ಹೇಳದ್ದು ಕೇಳದನ್ ಬಿಟ್ರೆ. ಆವಾಗ ನಮ್ಮ ತಂದೆ ಇದ್ರು. ಆವತ್ತಿನ ದಿವಸ ಆದಂತದ್ರಲ್ಲಿ ಇಲ್ಲೊಬ್ರು ಕೆಂಪರಾಜರ್ಸ್ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ರು, ಸಾರಿ ಸರ್ಕಲ್ ಇನ್ಸ್ಪೆಕ್ಟರ್. ಅವರು ನನ್ನ ಚಿಕ್ಕಪ್ಪ GS ಬಸವರಾಜ್ ಅಂತ ಅವತ್ತಿನ ದಿವಸ ನಗರಸಭಾ ಸದಸ್ಯರು, ಅತ್ಯಂತ ಪ್ರಭಾವಿ ನಾಯಕರು, ಒಳ್ಳೆಯ ಬೆಳವಣಿಗೆಯನ್ನ ಕನಸು ಕಾಣ್ತಾ ಇದ್ದಂತ ನಮ್ಮ ಚಿಕ್ಕಪ್ಪ ಅವ್ರನ್ನ ಒಂದು ಪರ್ಸನಲ್ ಪ್ರೆಜುಡಿಸ್ ಮೈಂಡ್ಗೆ ಅವ್ರನ್ನ ಕೇಸ್ನಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಅವ್ರು ಮಂಡ್ಯದಲ್ಲಿ ನಗರಸಭಾ ಕೌನ್ಸಿಲರ್ ಆಗಿ ಡಿವಿಷನ್ ವರ್ಕ್ ನೋಡ್ತಾ ಇದ್ರೆ ಆವತ್ತಿನ ದಿವಸ ಕೇಸ್ನಲ್ಲಿ ಅವ್ರ ಕೈಲಿ ಯಾರು ತೀರೋದವ್ರ ಮನೆಯವ್ರ ಕೈಲಿ ಬಸವರಾಜು ಬಂದು ನಮ್ಗೆ ಇಲ್ಲಿ ನೋಡ್ದ ಇಟಿ ತೀವ್ದ ಅಂತ ಹೇಳಿಸ್ತಾರೆ. ಅಂದ್ರೆ ನಿಮ್ಗೆ ಯಾವ ರೀತಿ ಹೇಳ್ಬೇಕಿದೆ ಅಂದ್ರೆ, ನಾನು ಪ್ರಾಸಿಕ್ಯೂಷನ್ ಸೈಡು, ಡಿಫೆನ್ಸ್ ಸೈಡು. ಆ ಕೆಂಪರಾಜರ್ಸ್ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಮ ಚಿಕ್ಕಪ್ಪನ ಮೇಲೆ ಇವ್ರ ಭವಿಷ್ಯ ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಇನ್ವಾಲ್ವ್ ಮಾಡಬೇಕು ಕೇಸ್ಗೆ ಅಂತೇಳಿ ಅವ್ರು ತೀರೋದವ್ರ ಮನೆಯವ್ರ ಕೇಳಿ ಇವ್ರ ಹೆಸರು ಹೇಳಿಸ್ತಾರೆ. ಅವ್ರು ನಮ್ಮ ಚಿಕ್ಕಪ್ಪನ ನೋಡೇ ಇರುವುದಿಲ್ಲ. ಬಸವರಾಜು ಇಟಿಲ್ ಹೊಡೆದ, ಇನ್ನೊಬ್ರು ಇಟಿಲ್ ಹೊಡೆದ್ರು ಅಂತ ಹೇಳಿ ಹಿಂಗೆಲ್ಲ ಮಾಡಿ ಸೇರಿಸ್ತಕ್ಕಂಥ ಕೆಲಸ. 90 ವರ್ಷದ ನಿಮ್ಮ ನನ್ನ ತಾಯಿ ತಂದೆ, ನನ್ನ ತಾಯಿ ಹೇಳ್ತೀನಿ ಅದನ್ನ, ನನ್ನ ತಾಯಿಯ ಸ್ವಂತ ತಂದೆ ಅವ್ರು 90 ವರ್ಷ ಆಗಿದ್ದಾಗ ಅವರು ಈಟಿಲ್ ಹೊಡಿಯಕ್ ಬಂದ್ರು ಅಂತ ಇನ್ನೊಬ್ರ ಕೈ ಹೇಳ್ತಾರೆ. ನಮ್ ದೊಡ್ಡಪ್ಪ ಅವ್ರ ಮಗ ನಮ್ಮ ಅಣ್ಣ ದೊರಸಾಂಬಿನವ್ರನ್ನ ಗಲಾಟೆ ನಡೆಸೋ ಸಮಯದಲ್ಲಿ ಬಾಂಬ್ ಎಸ್ತರು, ಹೊಗೆ ತುಂಬ್ಕೋತು ಅಂತ ಬರ್ತಾರೆ. ನಾನು ನಂತರ ಬರ್ತೀನಿ ಕೇಸ್. ಅವ್ರಿಬ್ಬರನ್ನೇ ಅಕ್ವಿಟ್ ಮಾಡಿದ್ರು ಸೆಷನ್ಸ್ ಕೋರ್ಟ್ ಅಲ್ಲಿ. ಇನ್ನು 25 ಜನದಲ್ಲಿ 23 ಜನಕ್ಕೆ 14 ಜನಕ್ಕೆ ಮರಣದಂಡನೆ, ಲೈಫ್ ಸೆಂಟೆನ್ಸ್, ಜೀವಾವಧಿ. 9 ಜನಕ್ಕೆ ಮರಣದಂಡನೆ ಕೊಡ್ತಕ್ಕಂಥದ್ದು ಮಂಡ್ಯ ಸೆಷನ್ಸ್ ಕೋರ್ಟ್ ಅಲ್ಲಿ. ಆವತ್ತಿನ ದಿವಸ ಅದೇ ಇನ್ನೊಂದು ಕೇಸ್ನಲ್ಲಿ, ಇನ್ನೊಂದು ಗುಂಪಿನಲ್ಲಿ ಅವ್ರಿಗೆ ಒಂದ್ 4 ಜನಕ್ಕೋ 5 ಜನಕ್ಕೋ 1 ವರ್ಷ 6 ತಿಂಗಳು ಬೇಲಬಲ್ ಪನಿಷ್ಮೆಂಟ್ ಆ ತರ ಅವ್ರಿಗೆ ಕೊಟ್ಟು, ನಮ್ಮ 25 ಜನದಲ್ಲಿ ಇವ್ರನ್ನ ಅಕ್ವಿಟ್ ಮಾಡೋದನ್ನ ಬಿಟ್ರೆ 23 ಜನಕ್ಕೆ ರಿಗರಸ್ ಪನಿಷ್ಮೆಂಟ್ ಆಗ್ತದೆ. ಆವತ್ತಿನ ದಿವಸ ಜುಡಿಷಿಯಲ್ ಹಿಸ್ಟ್ರಿನಲ್ಲಿ ಇಡೀ ಮರ್ಡರ್ ಕೇಸ್ ಅಂಡ್ ಕೌಂಟರ್ ಕೇಸ್ ಅಂತಾರೆ ಅದಕ್ಕೆ, ಅಂತದ್ರಲ್ಲಿ 25 ಜನದಲ್ಲಿ 23 ಜನಕ್ಕೆ ಅಷ್ಟು ಪನಿಷ್ಮೆಂಟ್ ಕೊಟ್ಟಂತ ನಿದರ್ಶನ ಯಾವುದೇ ಸೆಷನ್ಸ್ ಕೋರ್ಟ್ ಇತಿಹಾಸದಲ್ಲಿ ಇರ್ಲಿಲ್ಲ. ಅಂತ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಒಬ್ರು ಪುಣ್ಯಾತ್ಮ ಇಲ್ಲಿ ಸೆಷನ್ ಜಡ್ಜ್ ಇದ್ರು. ಅಲ್ಲೂ ರಾಜಕೀಯನೇ. ಅವರು ಲಿಂಗೋಜಿ ರಾವ್ ಅಂತ ಅವ್ರು ಜಡ್ಜ್ ಇದ್ದಂತವ್ರು. ನಾನು ಅದೆಲ್ಲ ಹೇಳ್ಬೇಕಾದ ಅಗತ್ಯ ಇಲ್ಲ. ನಮ್ಗೆ ಅಲ್ಲಿ ಶಿಕ್ಷೆ ಆಯ್ತದೆ, ನಾವು ಹೈಕೋರ್ಟ್ ಹೋಗ್ತೀವಿ. ಹೈಕೋರ್ಟ್ ನಲ್ಲಿ 4 ವರ್ಷ ತಗೊಳ್ತದೆ, 73ರಿಂದ 77ರವರೆಗೂ ನಡೀತದೆ ಕೇಸ್. ಹೈಕೋರ್ಟ್ ನಲ್ಲೂ ಕೆಲವ್ರನ್ನ ಅಕ್ವಿಟ್ ಮಾಡ್ತಾರೆ, ಕೆಲವ್ರು ಪನಿಷ್ಮೆಂಟ್ ಕಡಿಮೆ ಮಾಡ್ತಾರೆ. ನಂತರ ಒಳ್ಳೊಳ್ಳೆ ವಕೀಲರುಗಳನ್ನ ಇಟ್ಟಿದ್ವಿ, TR ಶಾಮಣ್ಣ, ಯತಿರಾಜ ನಾಯ್ಡು, ಒಳ್ಳೆ ಎಮಿನೆಂಟ್ ಅಡ್ವೊಕೇಟ್ಸ್. ಅದಾದ ನಂತರ ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನಮ್ಗೆ ಅಷ್ಟೊತ್ತಾಗ್ಲೇ ಪೂರ ಕೇಸ್ ವಿಲುಬಾಗ್ ಕೂತಿರ್ತದೆ. ಅಲ್ಲಿ ಒಂದು ನಮ್ಮ ಪಾಲಿಗೆ ಅದೃಷ್ಟ ಅಂದ್ರೆ ಕೃಷ್ಣಯ್ಯರ್ ಅಂತ ಕೇರಳ ಒಬ್ರು ಜಡ್ಜ್ ಇರ್ತಾರೆ. ಅವ್ರು ಇಡೀ ಕೇಸನ್ನೆಲ್ಲ ಹಿಸ್ಟ್ರಿನೆಲ್ಲ ಸ್ಟಡಿ ಮಾಡಿದ್ಮೇಲೆ ಪನಿಷ್ಮೆಂಟ್ ನಲ್ಲಿ ಒಂದು 9 ಜನಕ್ಕೆ ಜೀವಾವಧಿ ಇರೋದನ್ನ ಬಿಟ್ರೆ, 14 ಜನ ಬಿಟ್ರೆ 9 ಜನಕ್ಕೆ ಲೈಫ್ ಸೆಂಟೆನ್ಸ್ ನ ಕನ್ಫರ್ಮ್ ಮಾಡ್ತಾರೆ. ಮಾಡಿದ ನಂತರ ಒಂದು ಅಬ್ಸರ್ವೇಷನ್ ಏನ್ ಮಾಡ್ತಾರೆ ಅಂದ್ರೆ, there is a deflection of justice both by prosecution and investigation in this case. It is a fit case for mercy ಅಂತಕ್ಕಂಥ ಒಂದು ಅಬ್ಸರ್ವೇಷನ್ ಮಾಡ್ತಾರೆ. ಅಂದ್ರೆ ನ್ಯಾಯಾಲಯ ಮುಗೀತು, ಇನ್ನ ದಯಾ ಭಿಕ್ಷೆ ಏನಿದ್ರು ಸಂಬಂಧಪಟ್ಟ ಸರ್ಕಾರಗಳು ಬಿಟ್ಟಿತು ಅಂತ ಅರ್ಥ. ಆವತ್ತಿನ ದಿವಸ ನಮ್ಮ ಪಾಲಿಗೆ ದೇವರಾದವರು ಸನ್ಮಾನ್ಯ ದಿವಂಗತ ದೇವರಾಜ
ದೇವರಾಜ ಅರಸವರು ನಮ್ಮ ತಂದೆಯವರು ಎಲ್ಲ ಬಾರಿ ಶಾಸನ ಸಭೆಯ ಜೊತೆ ಇದ್ದುದ್ರಿಂದ ಅವರಿಗೆ ಪರಸ್ಪರ ಒಳ್ಳೆ ಸ್ನೇಹ ಇದ್ದುದ್ರಿಂದ ಅವ್ರಿಗೇನು ನಮ್ಮ ತಂದೆಯ ಬೆಲೆ ಅಂತ ಗೊತ್ತಿದ್ದರಿಂದ ಆಮೇಲೆ ಜೊತೆಗೆ ಇಲ್ಲಿ ರಾಜಕೀಯ ಎಷ್ಟು ಮಟ್ಟಿಗೆ ನಡೀತು ಅಂತಕ್ಕಂಥದ್ದೆಲ್ಲ ತಿಳ್ಕೊಂಡಿದ್ದರಿಂದ ನಾನು ಯಾರ ಹೆಸರು ಹೇಳಕ್ ಹೋಗಲ್ಲ. ಆ ಕೇಸ್ನಲ್ಲಿ ಅನ್ಯಾಯ ಮಾಡಿದ್ರು ಇನ್ನೂ ಜೀವಂತ ಇದ್ದಾರೆ, ಆದದ್ನ ಮನೆ ಬರ ಅನ್ಕೋಬೇಕು ಹೊರತು ಟೀಕೆ ಮಾಡಕ್ ಹೋಗ್ಬಾರ್ದು, ಗೌರವಸ್ಥರ ಲಕ್ಷಣ ಅಲ್ಲ. ಹಾಗಾಗಿ ಆವತ್ತಿನ ದಿವಸ ದೇವರಾಜ ಅರಸವರು ನಮ್ಮ ತಂದೆಗಳ ಅಭಿಮಾನಕ್ಕೆ ಹೋಮ್ ಸೆಕ್ರೆಟರಿ BS ಸಲ್ಮಾನ್, ಲಾ ಸೆಕ್ರೆಟರಿ ವೆಂಕಟೇಶ್, ND ವೆಂಕಟೇಶ್, ಕಡದಾಳ್ ಮಂಜಪ್ಪನವ್ರು ಇದು ನೋಡಿ ನಮ್ಮ ದೊಡ್ಡ ಮಾವ ಅವರು, ಅವ್ರ ಸಿಸ್ಟರ್ ಮಗ ಅವರು, ಇವ್ರುಗಳ ರಿಪೋರ್ಟ್ ಮೇಲೆ ದೇವರಾಜ ಅರಸವರು ನಮ್ಮನ್ನ ಮರ್ಸಿ ಪಿಟಿಷನ್ ಮೂಲಕ ಡಿಲೀಟ್ ಮಾಡ್ತಾರೆ. 78 ಮಾರ್ಚ್ ನಮ್ಮಪ್ಪ ತಿರುಗ್ತಾರೆ. ಅಂದ್ರೆ ಆ ಒಂದು ಹೋರಾಟದಲ್ಲಿ ತನ್ನ ಬಂಧು ಬಳಗಕ್ಕೋಸ್ಕರ ಆಯಸ್ಸು ಇನ್ನೂ ಇಷ್ಟು ಗಟ್ಟಿಯಾಗಿದ್ದು ನಮ್ಮ ತಂದೆ ಅಂದ್ರೆ 63 ವರ್ಷಕ್ಕೆ ಅವರು ತೀರುತ್ತಾರೆ. ಇಂಥ ಒಂದು ನೆನಪು ನಮ್ಮ ಊರಿನ ಕೇಸ್. ಅದಾದ್ಮೇಲೆ ಈಗ ಎಲ್ಲ ಸುಸ್ತಾಗಿದ್ದಾರೆ, ನಾವೇ ಕಾರ್ಡಿಯಲ್ ಆಗಿ ಗಿವ್ ಅಂಡ್ ಟೇಕ್ ಪಾಲಿಸಿ ಮಾಡಿ ಬಿಟ್ಬಿಡ್ತೀವಿ. ಈಗ ಪ್ರಚೋದನೆ ಮಾಡೋರು ಜಾಸ್ತಿ, ನಮ್ಮ ಕನ್ವಿನ್ಸ್ ಮಾಡೋರಿಲ್ಲ, ಪ್ರಚೋದನೆ ಮಾಡೋರು ಜಾಸ್ತಿ ಆಗಿ ಇವೆಲ್ಲ ಆಗ್ತಾವಮ್ಮ. ರಾಜಕೀಯ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಸರ್. ಸರ್, ಈ ಕಹಿ ಘಟನೆಯನ್ನು ಮರಿತಾ ಇನ್ನೊಂದು ಸಿಹಿ ವಿಷಯದ ಕಡೆ ಬರೋಣ. ಸರ್, ನಿಮ್ಮದು ಮಹಾತ್ಮ ಗಾಂಧಿ ರೂಟು, ಇನ್ನು ನಿಮ್ಮನ್ನು ಒರೆಸಿರ್ತಕ್ಕಂಥ ಪತ್ನಿ ಬಂದಿರತಕ್ಕಂಥದ್ದು ಕಡಿದಾಳ್ ಮಂಜಪ್ಪ ಅವರ ಕುಟುಂಬದಿಂದ ಕುಡಿ. ಬಹಳ ದೊಡ್ಡ ಹಿನ್ನೆಲೆ ಇದೆ. ನಿಮ್ಮ ಪತ್ನಿಯ ತಂದೆ ಕೂಡ ಮೇಜರ್ ಆಗಿ ಇದ್ದಂಥವರು, ಬಹಳ ಶ್ರೀಮಂತ ಕುಟುಂಬ, ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಂಥವರು. ನಿಮ್ಮಂತಹ ಈ ಗಾಂಧಿ ಮಾರ್ಗ ಅನುಸರಿಸತಕ್ಕಂತಹ ಒಬ್ಬ ರಾಜಕಾರಣಿನ ಮದುವೆ ಆಗಿದ್ರೆ ಬಹುಶಃ ಮ್ಯಾಕ್ಸಿಮಮ್ ಏನು ಸಿಗ್ಬೋದು, ಜನರಿಂದ ಒಂದು ನಮಸ್ಕಾರ, ಅವ್ರು ಹಾಕೋ ಹೂನಾರ. ನಿಮ್ಮ ಜೀವನದುದ್ದಕ್ಕೂ ಹೌದು, ಇದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನು? ನಿಮ್ಮ ಇಡೀ ಕುಟುಂಬ ನಿಮ್ಮ ಈ ಸಾರ್ಥಕ ಬದುಕಿನ ಜೊತೆ ಹೇಗ್ ನಿಂತಿದೆ ಸರ್? ನೋಡುವ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಹೌದು, ಹೌದಾ? ಹೌದು. ಅಲ್ಲಿಗೆ ಈ ನಮ್ಮ ಆ ಒಂದು ನಿರ್ಧಾರ ಮೇಲೆ ಬ್ರಹ್ಮ ಗಂಟು ಅಂದ್ಮೇಲೆ ನಮ್ದೇನಿದೆ, ಇನ್ಫ್ಯಾಕ್ಟ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ನೀವು ಕಡದಾಳ್ ಮಂಜಪ್ಪನವ್ರ ಫೋಟೋ ತೋರಿಸ್ತೀವಿ, ಅವರು ನನ್ನ ಹೆಂಡತಿಯ ದೊಡ್ಡಪ್ಪ ಅಂತ. ಅದಕ್ಕಿಂತ ಮಿಗಿಲಾಗಿ ನನ್ನ ಹೆಂಡತಿಯ ತಂದೆ KH ರಾಮಯ್ಯನವರು ಅಂತ ಒಕ್ಕಲಿಗ ಜನಾಂಗದ ಸಂಸ್ಥಾಪನೆ ಮಾಡಿದವರೇ ಚುಂಚನಗಿರಿ ಮಠದಲ್ಲಿ KH ರಾಮಯ್ಯನವರು, ಒಕ್ಕಲಿಗರ ಸಂಘ ಕಟ್ಟಿದವರು KH ರಾಮಯ್ಯ, ಗೊತ್ತಾಯ್ತೆ? ಅವರ ಮೊಮ್ಮಗಳು ನನ್ನ ಹೆಂಡತಿ, ಗೊತ್ತಾಯ್ತೆ? ಯಶೋಧರಮ್ಮ ದಾಸಪ್ಪ ಕೇಳಿದ್ದೀರಾ? ಸಮಾಜ ಕಲ್ಯಾಣ ಸಚಿವರಾಗಿ ಈ ಪಾನ ನಿರೋಧ ಇದಕ್ಕೆ ನಿಜಲಿಂಗಪ್ಪನವ್ರು ರಾಜೀನಾಮೆ ಕೊಟ್ಟಂತವ್ರು. ಇಂಥ ರಕ್ತ ಅವ್ರದ್ದು, ನಮ್ದೇ ಬೇರೆ ರಕ್ತ, ಆಯ್ತಾ? ನಮ್ದು ಗ್ರಾಮೀಣ ಭಾಗ, ಒಳ್ಳೆಯ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿರೋದು, ಇವೆಲ್ಲ ಸತ್ಯ. ಆದ್ರೆ ಅಲ್ಲಿ ಕಾಯ್ಕೊಂಡು ಕೂತಿತ್ತಲ್ಲ ನಮ್ಮ ಮನೆ ಬರ, ಏನ್ ಮಾಡುವ, ಋಣ ಬಂದ. ಇನ್ಫ್ಯಾಕ್ಟ್ ಅಷ್ಟೊತ್ತಿಗೆ 3 ಜನ ಇವ್ರ ಸಿಸ್ಟರ್ಸ್ ಎಲ್ಲ ಅಮೆರಿಕಕ್ಕೆ ಮದುವೆ ಆಗ್ಬಿಟ್ಟಿದ್ರು. ಇನ್ನೊಬ್ರು ಇಂಜಿನಿಯರ್ ISRO ನಲ್ಲಿ, ಅವ್ರು ಕೇರಳದಲ್ಲಿ ಇದ್ರು, ಅವರು ಸಿಸ್ಟರು, ಅವ್ರು ಗ್ರಾಜುಯೇಟ್, ಎಲ್ಲ ವೆಲ್ ಲರ್ನ್ಡ್, ಎಜುಕೇಶನ್ ಎಲ್ಲದ್ರಲ್ಲೂ ಕೂಡ ಮುಂದಿರು. ಕೊನೆಗೆ ಯಾರಾದ್ರೂ ಒಬ್ರು ನಮ್ಮ ಹತ್ರ ಇರ್ಬೇಕಲ್ಲ ಅಂತ ಅವ್ರ ತಂದೆ ಎಲ್ಲಾರು ಹೊರಗಡೆ ಕಳಿಸ್ಬಿಟ್ರೆ ನಮ್ಗೆ ಹತ್ರ ಇರೋರು ಯಾರು ಅಂತ ಸಿಗಾಕೊಂಬಿಟ್ಟೆ ನಾನು. ನನಗೆ ಅವಳು ಸಿಗಾಕೊಂಡ್ಲು, ಅವಳಿಗೆ ನಾನು ಸಿಗಾಕೊಂಡ್ಲು, ಒಟ್ಟಿನಲ್ಲಿ ಆಯ್ತಷ್ಟೇ. ಬಟ್ ನನ್ನ ಪಾಲಿನ ಅದೃಷ್ಟ ಅಂತ ಒಳ್ಳೆ ಫ್ಯಾಮಿಲಿ ಅವರ ಇದ್ರಲ್ಲಿ. ಅದೇ ತರ ನನ್ ಮದುವೆ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಕೇಸ್ ನಡೀತಾ ಇತ್ತು, ಗೊತ್ತಾಯ್ತಾ? ಆಗ ಯಾರೋ ಹೋಗ್ಬಿಟ್ಟು ಅವರೆಲ್ಲ ಮರ್ಡರ್ಸ್, ಅವ್ರ ಊರಲ್ಲಿ ಇನ್ನೂ ಕೊಡ್ಲಿ ಮೆಚ್ಚೆಲ್ಲ ಅಟ್ಟದ ಮೇಲವೇ, ಅವ್ರಿಗೆ ಯಾಕೆ ಹೆಣ್ಣು ಕೊಡ್ತೀರಿ ಅಂತ ನಾವು ಹೇಳಿ, ನಮ್ಮ ಮಾವನು ಕಡದಾಳ್ ಮಂಜಪ್ಪನವ್ರು ಕೋ ಬ್ರದರ್ಸ್, ಅರ್ಥ ಆಯ್ತಾ? ಸರಿ.
ನಮ್ಮ ಮಾವ ಹೋಗಿ ಕಡ್ದಾಳ್ ಮಂಜಪ್ಪನವ್ರ ಹತ್ರ ಏನಪ್ಪ ಹಿಂಗೆಲ್ಲ ಮಾಡ್ರು ಗಿಡ್ರು ಅಂತಾರೆ, ಏನು ಆಗೈತ. ಕಡ್ದಾಳ್ ಮಂಜಪ್ಪನವ್ರ ಜೊತೆ ನಮ್ಮ ಅಪ್ಪನೂ MLA ಆಗಿದ್ರು, ಅವ್ರು 4 ತಿಂಗಳ ಚೀಫ್ ಮಿನಿಸ್ಟರ್ ಆಗಿದ್ರು, ಅಟಾರ ಕಚೇರಿ ಅವಾಗ ಇದ್ದದ್ದು. ಆವಾಗ ಕಡ್ದಾಳ್ ಮಂಜಪ್ಪನವ್ರು ಹೇಳಿದ್ರಂತೆ, ಹೋಗೋ ಆದಿ, ನಮ್ಮ ಮಾವನ ಹೆಸರು ಆದಿನಾರಾಯಣಗೌಡ ಅಂತ, ಆದಿ ಹೋಗೋ, ಬೊಮ್ಮಯ್ಯ ಬಹಳ ಗೌರವಸ್ಥ, ತುಂಬಾ ದೊಡ್ಡ ಮನುಷ್ಯ, ಏನು ಗೊತ್ತು, ಕಣ್ಣು ಮುಚ್ಕೊಂಡು ಕೊಡೋಗು ಅಂತೇಳಿ. ಈವನ್ SM ಕೃಷ್ಣ ಅವ್ರ ಮಿಸ್ಸಸ್ಸು ಕೂಡ ನನ್ನ ಹೆಂಡತಿ ಸಂಬಂಧ. ಹೇಗೆ ಅಂದ್ರೆ SM ಕೃಷ್ಣ ಅವರ ಕೋ ಬ್ರದರ್ ಇದ್ದಾರೆ, ಚಂದ್ರೇಗೌಡರು ಅಂತ ತೀರೋದು. ಅವರು ನನ್ನ ಅತ್ತೆ ಅಣ್ಣ, ಇವ್ರ ತಾಯಿ ಅಣ್ಣ, ಸುತ್ಕೊಂಡ್ ಬಳಸ್ಕೊಂಡು ಎಲ್ಲ ಬರ್ತವೆ. ಹಾಗಾಗಿ ಅವ್ರು ಸಂತೋಷವಾಗಿದ್ದಾಳೋ ಬಿಟ್ಟೋಳೋ ಅಂತ ಅವಳು ಕೇಳ್ಕೊಳ್ಳಿ, ನಾನು ಜೊತೆಗೆ 46ನೇ ವರ್ಷ ಕಣಮ್ಮ, ಏನ್ ಚಂದ ಕಟ್ಕೊಂಡ್ ಮಾಡ್ತೇಮ್ಮ. ಆದ್ರೂ ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರೆ. ನಿಮ್ಮ ಯಶಸ್ಸಿನ ಹಿಂದಿನ ಅವರ ಪಾತ್ರದ ಬಗ್ಗೆ ನಾನು ಕಡಿಮೆ ಇದಲ್ಲಮ್ಮ. ಹೌದು, ಐ ಹ್ಯಾವ್ ಎ ವೆರಿ ಬ್ಯಾಡ್ ಪಾಸ್ಟ್. ನಾನು ಐ ಡೇರ್ ಸೇ ರಿಯಲಿ ಅದನ್ನ ಹೇಳಿಕ್ಕೂ ಅವೆಲ್ಲ ರೆಕಾರ್ಡ್ ಹೋಗ್ಬಿಟ್ಟು ನೀವು ಆಮೇಲೆ ಹಾಕೊಂಡು ಜಡಿ ಬೇಕಿಲ್ಲ. ನಾನಾದ್ರೆ ನಾನು ವೆಟರನ್ ಸ್ಪೋರ್ಟ್ಸ್ ಮನ್, ಯೂನಿವರ್ಸಿಟಿ ಕ್ಯಾಪ್ ಆಯ್ತಾ, ಬಟ್ ವರ್ಸಟೈಲ್. ನನ್ನ ಸ್ನೇಹಿತರುಗಳು ಅವರೆಲ್ಲ ನನ್ನ ಹೀರೋ ಮಾಡ್ಕೊಂಡಿದ್ರು. ನಾನು ಆಡದೇ ಇರುವ ಆಟ ಬಿಡದೇ ಇರುವ ಆಟ ಅಲ್ಲ, ಬಟ್ ನನ್ನ ಹೆಂಡತಿ 100% ಜೀನೆ. ಐ ಆಮ್ ಪ್ರೌಡ್ ಟು ಸೇ ದಟ್. ಆದ್ರೂ ಅವಳು ಸಂದರ್ಭ ಬಂದಾಗ ನಮ್ಗೆ ಏನೇ ತರ ಚುಡಾಯಿಸ್ರು ಮನ್ಸಾರ ಕೊನೆಯಲ್ಲಿ ಒಪ್ಕೊಂಡ್ಬಿಡ್ತಾಳೆ, ನಿಜವಾಗ್ಲೂ ನೀವು ಒಳ್ಳೆಯವರು ಅಂತ. ಅದೊಂದು ನನ್ನ ಪಾಲು. ಅಮ್ಮ, ಸರ್ ಜೊತೆಗಿನ 46 ವರ್ಷಗಳ ತುಂಬು ವೈವಾಹಿಕ ಜೀವನದ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಇದೆ? ನಾನು ಬೆಳೆದಿರೋ ವಾತಾವರಣಕ್ಕೂ, ಯಾಕಂದರೆ ನಮ್ಮಪ್ಪ ಮಿಲಿಟ್ರಿ ಆಫೀಸರ್ ಆಗಿ ನಮ್ಮನ್ನು ಭಾಳ ಸ್ಟ್ರಿಕ್ಟಾಗಿ ಬೆಳೆಸಿದ್ರು. ನಮಗೆಲ್ಲೂ ಒಂದು ಸಾವಾಗಲಿ ಒಂದು ಮದುವೆಗಾಗಲಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನಾನು ಮದುವೆ ಆಗಿ ಮಂಡಿಗೆ ಬಂದಾಗಲೇ ಈ ಊರು ಆ್ಯಸ್ ಅನ್ ಇಂಜಿನಿಯರ್, ನಮ್ಮಪ್ಪ ಆ್ಯಕ್ಚುಲಿ ರಾಜಕಾರಣದಲ್ಲಿ ಇರಲಿಲ್ಲ, ಅವರು ಆಗ ವಾಸ್ ಅ ಇಂಡಸ್ಟ್ರಿಯಲಿಸ್ಟ್, ಆಮೇಲೆ ಇಂಜಿನಿಯರ್ ಆಗಿ ನನಗೆ ಮದುವೆ ಮಾಡಿಕೊಟ್ರು. ನನಗೂ ಪಾಲಿಟಿಕ್ಸ್ ಮೊದಲಿಂದ ಗೊತ್ತು, ಯಾಕೆಂದರೆ ನಮ್ಮ ವಂಶದಲ್ಲೂ ಇದ್ದಾರೆ, ನಿಮಗೆ ಹೇಳಿದ್ದಾರೆ ಅವರೆಲ್ಲ, ನಾನು ಹೇಳಬೇಕಾಗಿಲ್ಲ ಅದು. ಸೊ ಏನೋ ಪಾಲಿಟಿಕ್ಸ್ ಏನು ಅಂತ ಗೊತ್ತಿತ್ತು, ಬಟ್ ಒಂಥರ ಭಯ ಇತ್ತು, ಯಾಕೆಂದರೆ ಅದು ಭಾಳ ಕಷ್ಟ ಆಗುತ್ತೆ ಫ್ಯಾಮ್ಲಿ ಲೈಫ್ ರನ್ ಮಾಡೋಕ್ಕೆ. ಅದು ನಾರ್ಮಲ್ ಪರ್ಸನ್ ಫ್ಯಾಮ್ಲಿ ರನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮತ್ತು ಫ್ರೀಡಮ್ ಇರಲ್ಲ ಅಷ್ಟೊಂದು, ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ಒಂಥರ ಭಯ ಇತ್ತು ನಂಗೆ ಫಸ್ಟು. ಬಟ್ ಇವರು ಆ ಥರದಲ್ಲಿ ಯಾವ ಥರದಲ್ಲೂ ನಂಗೆ ತೊಂದರೆ ಕೊಡಲಿಲ್ಲ, ನನ್ನನ್ನು ಯಾವುದಕ್ಕೂ ಫೋರ್ಸ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ಈ ನ್ಯೂ ನನ್ನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿತ್ತು ಅವ್ರಿಗೆ. ಯಾಕಂದರೆ ನಾನು ಒಂಥರ ಸೆಕ್ಯೂರ್ಡ್ ಆಗಿ ಬೆಳೆದಿದ್ದೆ ನಮ್ಮ ತಂದೆ ತಾಯಿ ಮನೇಲಿ, ಎಲ್ಲೂ ಗೊತ್ತಿಲ್ಲದೆ. ಆಮೇಲೆ ಇಲ್ಲಿ ಬಂದಾದಮೇಲೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಜಾಯಿಂಟ್ ಫ್ಯಾಮಿಲಿ, ಆಮೇಲೆ ನನಗೇನು ಗೊತ್ತಿರಲಿಲ್ಲ, ಇದೆಲ್ಲ ಹೊಸ್ತಾಯಿತು. ಬಟ್ ಗ್ರ್ಯಾಜುಲಿ ಕಷ್ಟ ಇದ್ರೂ ನಾನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಇದುವರೆಗೂ ತಳ್ಕೊಂಬಂದಿದ್ದೀನಿ. ಯಾವುದೂ ಕೆಟ್ಟ ಹೆಸರು ತೊಗೊಂಡಿಲ್ಲ ಯಾರ ಹತ್ರನೂ, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಬಿಕಾಸ್ ನಾನು ಸಿಟಿ ಲೈಫಿಂದ ಇಲ್ಲಿಗೆ ಬಂದು ಇಲ್ಲಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಇತ್ತು ಮೊದಲು. ಬಟ್ ನಾನು ಯಾವ ಥರನೂ ಹೇಳ್ಕೊಂಡಿಲ್ಲ, ಯಾಕಂದರೆ ನನ್ನ ಇದಕ್ಕೆ ಅದೇ ದೇವ್ರು ಕೊಟ್ಟಿದ್ದಿದ್ದು ಅಂದ್ಬಿಟ್ಟು ನಾನು ಐ ವೆಂಟ್ ಅಲಾಂಗ್ ವಿತ್ ಹಿಮ್. ಬಟ್ ಎಲ್ಲ ಥರದಲ್ಲೂ ನನಗೆ ಸಂತೋಷ ಇದೆ ಜೀವನದಲ್ಲಿ, ಯಾವುದ್ರೊಳಗೂ ಐ ಆಮ್ ನಾಟ್ ಡಿಸಪಾಯಿಂಟೆಡ್ ಇನ್ ಎನಿಥಿಂಗ್. ಬಟ್ ಕೆಲವು ವಿಷಯ ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಫ್ಯಾಮಿಲೀಸಲ್ಲಿ, ಬಟ್ ಐ ಆಮ್ ಹ್ಯಾಪಿ. ಸರ್, ಇನ್ನು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಎಲ್ಲರೂ ನಿಮ್ಮ ಈ ಆದರ್ಶಪ್ರಾಯವಾದಂಥ ಜೀವನಕ್ಕೆ ಸಾಥ್ ಕೊಟ್ಟವರು? ಖಂಡಿತವಾಗಿ. ಚಿಕ್ಕಪ್ಪ ಅಂತ ಹೇಳಿದ್ನಲ್ಲ, ಅವ್ರ ಪುತ್ರನೇ ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್, ಡಾಕ್ಟರ್ ಶಶಿಧರ್ ಅಂತ, ಟ್ರೈನಿಂಗ್ ನರ್ಸಸ್ ಟ್ರೈನಿಂಗ್ ಪ್ರಿನ್ಸಿಪಾಲ್ ಅವನು. ಇನ್ನೊಂದು 1 ವರ್ಷ ಇರ್ಬೇಕು ಅವನಿಗೆ. ನಮ್ ಕುಟುಂಬದಲ್ಲಿ ಸೀನಿಯರ್ ಮೋಸ್ಟ್ ಅಧಿಕಾರಿ ಅವನು ಜಿಲ್ಲಾ ಮಟ್ಟದಲ್ಲಿ. ನಮ್ ಚಿಕ್ಕಪ್ಪನ ಭವಿಷ್ಯ ಮೊಟ್ಟಕ್ಕೆ ಯಾಕಾಯ್ತು ಅಂತ ನಿಮ್ಗೆ ಹೇಳಿದ್ದೀನಿ. ಗಾಂಧಾಳ ಕೇಸು, ಕೆಂಪರಾಜ್ ಅರಸು, ಇವೆಲ್ಲ ದೇವರಾಜ್ ಅರಸು, ನಮ್ಮ ಮುಕ್ತಿ ಕೊಟ್ಟು ಪುಣ್ಯಾತ್ಮ. ಏನ್ ಬಿಟ್ಟಿದೆ ನಮ್ಮ ಈಗ? ಇನ್ಯಾವ ಪ್ರಶ್ನೆ ನಮ್ಮ? ಸರ್, ನಿಮಗೆ ರಾಜಕೀಯವಾಗಿ ಜನ್ಮ ನೀಡಿದಂತಹ ದೇವೇಗೌಡರು ಮತ್ತು ಅವರ ಕುಟುಂಬ ಅಂದರೆ ಕುಮಾರಸ್ವಾಮಿ ಆಗಿರಬಹುದು, ಇವರ ಮತ್ತು ನಿಮ್ಮ ನಡುವಿನ ಸಂಬಂಧ ಈಗ ಹೇಗಿದೆ? ಪ್ರಶ್ನಾತೀತವಾದದ್ದು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತಾರೆ. ಈಗ ನನ್ನ ಪರಿಸ್ಥಿತಿ ಹಂಗೆ ಆಗಿದೆ. ಹೇಗೆ ಅಂದ್ರೆ, ನಾನು ಅನಗತ್ಯವಾಗಿ ಯಾರ ಹತ್ರನೂ ಹೋಗೋನಲ್ಲ. ಹೌದು.
ನನ್ನ ಅಗತ್ಯ ಇದ್ದಾಗ ಅವ್ರು ಹೇಳಿದ್ದನ್ನ 100% ಶಿರಸಾವಹಿಸಿ ಮಾಡೋನು ನಾನು. ನನ್ನ ಮನೆ ಲವಲೇಶನು ಕೂಡ ಅಪನಂಬಿಕೆ ಇಟ್ಟಿರ್ತಕ್ಕಂಥ ನನ್ನ ಬೆಳೆಸಿದಂಥ ನಾಯಕರಲ್ಲ ಅವರು. ಅವರೆಲ್ಲ ಲವಲೇಶನೂ ಇಲ್ಲ. ನಮ್ಮ ಸಂಬಂಧ ದೇವೇಗೌಡರಿಗೆ ನನ್ನ ಮಾನಸ ಪುತ್ರ. ಹೌದು, ಗೊತ್ತೇ. ಅವರ ಕುಮಾರಸ್ವಾಮಿಯವರಾಗ್ಲಿ ರೇವಣ್ಣರಾಗ್ಲಿ ಅವ್ರ ಕುಟುಂಬ ವಯಸ್ಸಿನಲ್ಲಿ ನನಗಿಂತ ಕಿರಿಯವರಾದ್ರು ನನ್ನ ಮೇಲೆ ಅಪಾರವಾದ ಗೌರವ. ನನ್ನನ್ನ ಬೇರೆಯವ್ರ ತರ ನಡ್ಸ್ಕೊಳ್ಲಿಕ್ಕೆ ಅವ್ರು ಇಚ್ಛೆ ಪಡಲ್ಲ. ಅಯ್ಯೋ ಅವ್ರು ನಮ್ಮ ಅಪ್ಪವ್ರ ಜೊತೆ ಬಂದವರಪ್ಪ ಅಂತಾರ, ಹಲವಾರು ಸರಿ ಹೇಳಿದ್ದಾರೆ. ನಮ್ಮ ತಂದೆ ಜೊತೆ ಬಂದವರು ಅಂತ. ನಾನು ಅದನ್ನ ತಿರುಗಿ ಹೇಳಿದ್ದೀನಿ, ನಾನು ದೇವೇಗೌಡರು ಶಿಷ್ಯನೇ ಹೊರತು ನಿಮ್ ಶಿಷ್ಯರಲ್ಲ. ನೀವು ನಿಮ್ ತಂದೆಯವ್ರನ್ನ ಇಷ್ಟೇ ಉಳಿಸ್ಕೊಂಡು ಬೆಳೆದವ್ರು ಹಿಂದೆ ಬಂದವರು ಅಂತ. ಅದನ್ನ ಗೌರವವಾಗಿ ಅವ್ರು ಅಕ್ಸೆಪ್ಟ್ ಮಾಡ್ಕೊತಾರೆ. ಈ ಮಧ್ಯ ಅವಕಾಶವಾದಿಗಳು ಈ ರಾಜಕಾರಣದಲ್ಲಿ ಇಂಟರ್ಪ್ರಿಟೇಷನ್ ಆಫ್ ವರ್ಡ್ಸ್ ಅಂತ ನೋಡಿ, ನೋಟ್ ಅಪ್ರೂವ್, ನಾಟ್ ಅಪ್ರೂವ್ ಮುಗಿತಲ್ಲಮ್ಮ. ಬರೀ ಒಂದು ಈ ತೆಗೆದ್ರೆ ನಾಟ್ ಅಪ್ರೂವ್, ಈ ಸೇರಿಸಿದ್ರೆ ನೋಟ್ ಅಪ್ರೂವ್. ಈ ತರ ಜನ ಇವತ್ತು ಬಹಳ ಆಗಿದ್ದಾರೆ. ಹಾಗಾಗಿ ದೇ ಟ್ರೈ ಟು ಏನೋ ಒಂದು ಕೆಟ್ಟ ಅಭಿಪ್ರಾಯಗಳನ್ನ, ಅದು ದೇವೇಗೌಡರು ಅದನ್ನ ನಂಬೋರಲ್ಲ. ಅವ್ರು ನನ್ನ ಮರ್ತು ಬಿಟ್ಟವ್ರೆ ಅಂತ ತಿಳ್ಕೊಳ್ಳೋನು ಅಲ್ಲ, ನೀವು ಅಲ್ಲ. ನನ್ನ ಮರ್ತಿದಾರ ಬಿಟ್ಟಿದಾರ ಅನ್ನೋ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಬಂದ್ರೆ ನೇರ ನಾನು ಹೋಗ್ತಕ್ಕಂಥವ್ನು. ನನಗೆ ಅದೇ ರೀತಿ 100% ಮುಲಾಜಿಲ್ಲದೆ ಸ್ಪಂದಿಸ್ತಕ್ಕಂಥವ್ರು ಅಂತ ಪರಸ್ಪರ ನಂಬಿಕೆ ಇಟ್ಕೊಂಡಿರೋರು. ನನ್ನ ಹೆಸರು ಸುನಿಲ್ ಕುಮಾರ್ ಅಂತ. GB ಶಿವಕುಮಾರ್ ಅವರು ನಮ್ಮ ಚಿಕ್ಕಪ್ಪ ಆಗಬೇಕು. ಅವರು ಎಮಿನೆಂಟ್ ಪರ್ಸನ್ನು, ಜನರಾಗಿ ಮಧ್ಯೆ ಒಂದ್ಸಲ MLA ಆಗಿದ್ರು, ಒಂದ್ಸಲ MLC ಆಗಿದ್ರು. ಸರ್, ನಿಮ್ಮ ಹೆಸರು? ನಮಸ್ತೆ, ಸೈಯದ್ ಅಜ್ಮಲ್ ಪಾಷಾ ಅಂತ ನನ್ನ ಹೆಸರು. ನಾನು JDS ಡಿಸ್ಟ್ರಿಕ್ಟ್ ಮೈನಾರಿಟಿ ಪ್ರೆಸಿಡೆಂಟು. ನಾನು ಒಬ್ಬ ಮುಸಲ್ಮಾನು. ಆದರೆ ಮುಸಲ್ಮಾನ್, ನಾನು ಮಸೀದಿ ಒಳಗಡೆ, ನನ್ನ ದೇವಸ್ಥಾನದ ಒಳಗಡೆ, ನನ್ನ ಜಾಗದಲ್ಲಿ ಮುಸಲ್ಮಾನು. ಶಿವಕುಮಾರಣ್ಣ ನನಗೆ ಅಣ್ಣ ಆಗಬೇಕು. ನಮ್ಮ ತಂದೆ ಇವ್ರಿಗೆ ಅಣ್ಣ ಆಗಿದ್ರು. ಇವ್ರ ತಂದೆ ನಮ್ಮ ತಂದೆಗೆ ಅಣ್ಣ ಆಗಿದ್ರು. ಇವ್ರ ಮಕ್ಕಳಿಗೆ ನಾನು ಅಣ್ಣ. ಆ ರೀತಿ ನಾವು ಬಾಂಧವ್ಯ ಒಂದು 30 ವರ್ಷದಿಂದ ನಾವು ಒಬ್ರಿಗೊಬ್ರು ಅಣಿಸ್ಕೊಂಡು ಬಾಳ್ತಾ ಇದ್ದೀವಿ. 3 ದಿನ ನೋಡಲಿಲ್ಲ ಅಂದರೆ ಕೇಳ್ತಾರೆ, ಎಲ್ಲಪ್ಪ ಕಾಣ್ತಾ ಇಲ್ಲ ಅಂತ. ಆ ಕೇಳೋದ್ರಲ್ಲಿ ಅರ್ಥ ಅಂದರೆ ಅಣ್ಣ ಕೇಳ್ತಾರಲ್ಲ ತಮ್ಮನಿಗೆ, ಆ ರೀತಿ ಕೇಳ್ತಾರೆ. ಖುಷಿ ಆಗುತ್ತೆ. ನಾನು 10 ಜನ ಹತ್ರ ಹೇಳ್ತೀನಿ, ಶಿವಕುಮಾರ್ ನನ್ನ ಕೇಳ್ತಾರೆ, ಯಾಕೋ ಕಾಣ್ತಾ ಇಲ್ಲ, ಎಲ್ಲೋ ಇದೆಯಾ ನೀನು ಕೇಳ್ತಾರೆ. ಅದರ ಅರ್ಥ ಇದೆ. ಅವ್ರ ಅರ್ಥ ಅಂದರೆ ಅವರು ಒಂದು ದೊಡ್ಡ ಸ್ಥಾನ ಅದು ಅಂತ ಎಲ್ಲರ ಜೊತೆ ಹೇಳ್ಕೊಳ್ತೀನಿ. ಯಾವತ್ತೊಬ್ಬ ಪಾಸ್ಪೋರ್ಟ್ ಇನ್ಕ್ವೈರಿಗೆ ಪೊಲೀಸ್ ಬಂದಿತ್ತು ಮನೆ ಹತ್ರ. ಅವು ಎಲ್ಲ ಹತ್ರ ಬರ್ತದೆ. ಗಾಬರಿಯಾಗಿ ಏನಪ್ಪ ಪೊಲೀಸು ಅಂತ ಓಡ್ ಬಂದು ಏನರಯ್ಯ ಅಂತ ಅವರಿಗೆಲ್ಲ ಉತ್ತರ ಕೊಟ್ಟರು. ಏನಿಲ್ಲ ಅಣ್ಣ, ಪಾಸ್ಪೋರ್ಟ್ ಇನ್ಕ್ವೈರಿಗೆ ಬಂದಿರೋದು ಪೊಲೀಸು ಅಂತ. ಆ ರೀತಿ ಒಂದು ವಿಶ್ವಾಸದಿಂದ ಬಾಳ್ತಾ ಇದ್ದೀನಿ. ನಾವೊಂದು ಖುಷಿಯಾಗಿದ್ದೀವಿ. ಅಣ್ಣನ ಜೊತೆಲಿ ಭಾಳ ಖುಷಿಯಾಗಿದ್ದೀವಿ. ಹೆಮ್ಮೆ ಪಡ್ತೀನಿ. ಇಂಥವ್ರ ಜೊತೆಲಿ ನಾನು ಇರೋದಕ್ಕೊಂದು ಹೆಮ್ಮೆ ಪಡ್ತೀನಿ ನಾನು. ಸರಿ ಸರ್, ಇವತ್ತಿಗೆ ನಿಮ್ಮ ಬಳಿ ನಿಮ್ಮ ಇಷ್ಟು ಸುದೀರ್ಘ 35 ವರ್ಷಗಳ ರಾಜಕೀಯ ಅನುಭವ ಇದೆಯಲ್ಲ, ಇವತ್ತಿಗೆ ಯಾರಾದರೂ ನಿಮ್ಮನ್ನ ಮಾರ್ಗದರ್ಶನ ಕೇಳಿ ಬರ್ತಿದ್ದಾರಾ, ಅಥವಾ ಬಂದವರು ನಿಮ್ಮ ಈ ತತ್ವ ಸಿದ್ಧಾಂತವನ್ನ ಒಪ್ಕೊಳ್ತಿದ್ದಾರಾ? ಸ್ಟೂಡೆಂಟ್ಸ್ ಎಲ್ಲರೂ ಪಾಸ್ ಆಗಲ್ಲ. ಒಬ್ರು 100 ತಗೋತಾರೆ, ಒಬ್ರು 3 ತಗೋತಾರೆ. ಹೌದು. ಈ ಪ್ರಶ್ನೆ ನಾನು ಹೇಳೋದು ನನ್ನ ಕರ್ತವ್ಯ. ಕೇಳಬೇಕು ಅಂತ ನನ್ನ ಹತ್ರ ಬರ್ತಾರೆ. ಏನಿಲ್ದೆ ಹೋದ್ರು ನಾನು ಇವರೆಲ್ಲರ ಸಹವಾಸದಿಂದ ನಾನು ನಡೆದು ಬಂದಂತ ರೀತಿಯ ಪ್ರಕಾರ ಏನ್ ಗಳಿಸ್ಕೊಂಡಿದ್ದೀನಿ ಅದರಿಂದ ತಿಳ್ಕೊಳ್ಬೇಕು ಅಂತ ಬರೋರು ಇದ್ದಾರೆ. ಇವ್ರು ಏನ್ ಹೇಳ್ಬೋದು ಅನ್ನುವಂತ ದ್ವಂದ್ವ ನಿಲುವು ತಾಗಿಸ್ಕೊಂಡು ಪ್ರಶ್ನೆ ಕೇಳ್ತಕ್ಕಂಥವ್ರು ಬರ್ತಾರೆ. ನಾನು ಐ ಟರ್ನ್ ಮೈ ಡೆಫ್ ಇಯರ್ಸ್. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಹೇಳೋದು ನನ್ನ ಕರ್ತವ್ಯ, ಸ್ವೀಕರಿಸೋದು ಅವ್ರ ಕರ್ತವ್ಯ. ಸರ್, ನಿಮ್ಮನ್ನು ನೋಡ್ತಿದ್ರೆ 75 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ. ಯು ಸ್ಟಿಲ್ ಲುಕಿಂಗ್ ವೆರಿ ಯಂಗ್. ಮೇ ಬಿ ಇದಕ್ಕೆ ನಿಮ್ಮೊಳಗಿರ್ತಕ್ಕಂಥ ಒಬ್ಬ ಕ್ರೀಡಾ ಮನುಷ್ಯ ಕಾರಣ ಆಗಿರಬಹುದೇನೋ. ನೀವು ನಿಮ್ಮ ನೆಚ್ಚಿನ ಆಟ ಫುಟ್ಬಾಲು, ಟೆನ್ನಿಸ್ ಆಡ್ತಾ ಇದ್ರಿ, ನೀವು ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಅನ್ನ ಕೂಡ ಗೆದ್ದಿದ್ರಿ. ಇದರ ಸವಿ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಿಜ, ನಮ್ದು ಹಳೆ ಮನೆ ಬನ್ನೂರು ಎಕ್ಸ್ಟೆನ್ಷನ್ ಅಂದ್ರೆ ಸುಭಾಷ್ ನಗರದಲ್ಲಿ. ಆಗ ನಾವು ಎಕ್ಸ್ಟೆನ್ಷನ್ ಮಿಡ್ಲ್ ಸ್ಕೂಲಲ್ಲಿ ಓದ್ತಿದ್ವಿ. 2ನೇ ಕ್ಲಾಸ್ ವರೆಗೂ ಗಾಂಧಾಳು. ಆಮೇಲೆ ಇಲ್ಲಿ ಬಂದ್ವಿ, ಅಲ್ಲಿ ಸೇರ್ಕೊಂಡ್ವಿ. ಸ್ಟೇಡಿಯಂ ಕಟ್ಟಿದ್ ನಮ್ ಪೀರಿಯಡ್ ಅಲ್ಲೇ. ನಾವು ಆಗ ಈ NSS ಕ್ಯಾಂಪ್ ಅಂತೆಲ್ಲ ಬಿಟ್ಟರೆ ಮಣ್ಣೂರಿಸ್ತಾ ಇದ್ರು. ಆ ಟೈಮಲ್ಲೇ ನಾವು ಸ್ಟೇಡಿಯಂ ಮಣ್ಣೊತ್ತಿದ್ವಿ. ಒಂದಾ ಅದರಿಂದನೇ ಎಕ್ಸ್ಟೆನ್ಷನ್ ಮಿಡ್ಲ್ ಸ್ಕೂಲ್ ಇಂದನೇ ಸ್ಟೇಡಿಯಂ. ನಮ್ಮ ಮನೆ 2nd ಕ್ಲಾಸ್ ಸುಭಾಷ್ ನಗರ, ಬನ್ನೂರು ಎಕ್ಸ್ಟೆನ್ಷನ್ ಅಂತ. ಸರಿ. ಆವಾಗ ನಮ್ಗೆ ಮೊದಲಿಂದಲೂ ಕೂಡ ನನಗೆ ಓಡಾಡ್ತಾನೆ ಇರ್ತಿದ್ದೆ. ಈ ವಯಸ್ಸಂಗಿತ್ತು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮನೆಯಿಂದ ಒಂದು ಫರ್ಲಾಂಗ್ ಸ್ಟೇಡಿಯಂ.
ಹೋಗೋದು ಅದು ಕುಣಿದಾಡ್ಕೊಂಡು ಪಡೆದಾಡ್ಕೊಂಡು ಇರ್ತಿದ್ವಿ. ನನ್ನ ಆ ನೆನಪುಗಳಿಗೆ ನಾನು ಕೆಲವ್ರನ್ನ ನೆನೆಸ್ಕೊಳ್ಳೇಬೇಕು. ಆಗನ ಸೀನಿಯರ್ ಫುಟ್ಬಾಲ್ ಪ್ಲೇಯರ್ಸು ಪೆನ್ಕಾಳೆನವ್ರ ಮಗ ಸಿದ್ದು ಅಂತ ಇದ್ರು, ವರ್ಧಮಾನಯ್ಯ ಅಂತಿದ್ರು, ಕಾಂಟ್ರಾಕ್ಟರ್ ಅಂಡೆ ನಾಗರಾಜು ಅಂತಿದ್ರು, ಕೇಟ್ಲ ನಾಗೇಗೌಡ ಅಂತಿದ್ರು, ಇನ್ನೂ ಹಲವಾರು ಜನ, ಚಂದ್ರನ್ ಅಂತ, ರಾಮಣ್ಣ ಅಂತ, ಶಿವರಾಮ್ ಅಂತ ಎಲ್ಲ ಇದ್ರು. ನಾವು ಇವ್ರ ಹತ್ರ ಹೋಗಿ ಅಲ್ಲಿ ಇಟ್ಕೊಟ್ರೆ ಅವರೆಲ್ಲ ಆಟಗಾರಲ್ಲ. ನಮ್ಗೆ ಏನಂದ್ರೆ ಆಗ ನಮ್ನ ಹತ್ರ ಸೇರ್ಸ್ಕೋಬೇಕಾದ್ರೆ ಬಾಲ್ ತಂದು ಕೊಡ್ಬೇಕು ಇವ್ರಿಗೆ. ಆ ಸ್ಟೇಡಿಯಂ ನಲ್ಲಿ ಬಾಲ್ ಹೊಡೆದ್ರೆ ನೀವು ನಂಬ್ತಿರೋ ಇಲ್ವೋ, ಮುನ್ಸಿಪಲ್ ಸ್ಕೂಲ್ ಕಾಂಪೌಂಡ್ ಇರ್ಲಿಲ್ಲ, ಸಿಲ್ವರ್ ಜೂಬ್ಲಿ ಪಾರ್ಕ್, ಗಾಂಧಿ ಪಾರ್ಕ್ ಫೆನ್ಸ್ ಇರ್ಲಿಲ್ಲ, ಮಾರ್ಕೆಟ್ ಹತ್ರ ಹೊಟ್ಟೋಗ್ತಿತ್ತು ಬಾಲ್. ಅಲ್ಲಿ ನೋಡಿದ್ರೆ ಮಾರ್ಕೆಟ್, ನಾವ್ ಅಲ್ಲಿಂದ ತಗೊಂಬಂದು ಇವ್ರ ಬಾಲ್ ಕೊಡೋದು. ನಮ್ ನಿಯತ್ತನ್ನ ನೋಡಿ ಆಟಕ್ಕೆ ಅಂದ್ರೆ ಬಡ್ತಿ ಕೊಡ್ತಾ ಇದ್ರು. ಮುನ್ಸಿಪಲ್ ಇಸ್ಕೋತ್ರ ಫಸ್ಟ್ ನಿಲ್ಸ್ರು, ಆಮೇಲೆ ಸ್ಟೇಡಿಯಂ ಬೌಂಡ್ರಿ ಕರ್ಕೊಂಡ್ರು, ಆಮೇಲೆ ಒಳಗಡೆ ಕರ್ಕೊಂಡ್ರು. ಪ್ರಮೋಷನ್ ಹಂಗ್ ಬಂತು ತಿಳ್ಕೊಳ್ಳಿ. ಅಂತ ಹಾರ್ಡ್ ವರ್ಕ್ ಮಾಡಿದೀವಿ ನಾವು ಸ್ಪೋರ್ಟ್ಸ್ ನಲ್ಲಿ. ನನ್ಗೆ ಬಹಳ ಫೇವರೇಟ್ ಗೇಮ್ ಫುಟ್ಬಾಲ್. ಡಿಸ್ಟ್ರಿಕ್ಟ್ ಫುಟ್ಬಾಲ್ ಟೀಮ್ ಅದಾಗಿದೆ. ನಾನು ಇಂಜಿನಿಯರಿಂಗ್ ಕಾಲೇಜ್ನೆಲ್ಲ ಸೇರ್ಕೊಂಡಲ್ಲ, ಆಗ ನಾ ಯೂನಿವರ್ಸಿಟಿಗೆ, ಇವತ್ತು ನಮ್ಮ ಎಸ್ ಟಿ ನಾಗರಾಜ್ ಪ್ರೊಫೆಸರ್, ನಮ್ಮ ಮೀರಾ ಶಿವಲಿಂಗನವ್ರ ತಂದೆ ಎಸ್ ಟಿ ನಾಗರಾಜ್ ಅವ್ರು ನಮ್ಮ ಸ್ಪೋರ್ಟ್ಸ್ ಆಫೀಸರ್. ಅದಕ್ಕಿಂತ ಮುಖ್ಯವಾಗಿ ಕೃಷ್ಣಸ್ವಾಮಿ ಅಂತ ಒಬ್ರು ಇನ್ಸ್ಟ್ರಕ್ಟರ್ ಇದ್ರು, ಈ MDC ನಲ್ಲಿ ಇದ್ರು ಅವರು, BV ಕೃಷ್ಣಸ್ವಾಮಿ ಅಂತ. ಇವರಿಬ್ಬರನ್ನ ನೆನ್ಸ್ಕೊಳ್ಳೇಬೇಕು. ನಾನು ಆವತ್ತಿನ ದಿವಸ ಯೂನಿವರ್ಸಿಟಿ ಸೆಲೆಕ್ಷನ್ಗೆ ಹೋದಾಗ ನಾನು ಸೆಲೆಕ್ಟ್ ಆಗಿ ಯೂನಿವರ್ಸಿಟಿಗೆ ಹೋದೆ. 1 ವರ್ಷ ಪ್ಲೇಯರು, 2ನೇ ವರ್ಷ ಮೈಸೂರು ಯೂನಿವರ್ಸಿಟಿ ಕ್ಯಾಪ್ಟನ್. ನಾನು ಮೈಸೂರು ಯೂನಿವರ್ಸಿಟಿ ಫುಟ್ಬಾಲ್ ಕ್ಯಾಪ್ಟನ್. ನನ್ನ ಅವಧಿನಲ್ಲಿ ಟ್ರಿವ್ಯಾಂಡ್ರಮ್ನಲ್ಲಿ ನಾವು ಜಂಟಿ ಇದು ವಿನ್ನರ್ಸ್ ಆಫ್ ಸೌತ್ ಝೋನ್, ಸೌತ್ ಝೋನ್ ವಿನ್ನರ್ಸ್ ಪಡ್ಕೊಳ್ತೀರಾ. ಅದಾದ ನಂತರ ಆಲ್ ಇಂಡಿಯಾ ಲೆವೆಲ್ ಹೋಗ್ತೀವಿ. ಅಲ್ಲಿ ಪಂಜಾಬ್ ಜೊತೆ ಜಾಯಿಂಟ್ ವಿನ್ನರ್ಸ್, ಗೋಲ್ ಆವರೇಜ್ ಮೇಲೆ ಡ್ರಾ ಆಗ್ತದೆ, ಗೋಲ್ ಆವರೇಜ್ ಮೇಲೆ ಡಿಕ್ಲೇರ್ಡ್ ಜಾಯಿಂಟ್ ವಿನ್ನರ್ಸ್. ಅದೊಂದು ನಾವು ಮರಿಲಾರ್ದಂತ ಘಟ್ಟ. ಇದೆಲ್ಲದರ ಒಂದು ಪ್ರತಿಫಲ. ಅದಾದ ಬಂದ ನಂತರ ನಾವು ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ, ಟೆನ್ನಿಸ್ ಆಡ್ತಾ ಇದ್ವಿ. ಟೆನ್ನಿಸ್ ಫಸ್ಟ್ ಕ್ಲಾಸ್ ಆಗಿ ಆಡ್ತಿದ್ವಿ. ಮಂಡ್ಯ ಸಿಟಿ ಕ್ಲಬ್ ನಲ್ಲಿ ನಾವು ಟೆನ್ನಿಸ್ ಕೋರ್ಟ್ ಎಲ್ಲ ಇಂಪ್ರೂವ್ ಮಾಡಿ. ಟೆನ್ನಿಸ್ಗೆ ಕಾರಣ ಶಂಕರೇಗೌಡರು, ಅವರು ಜಿ ಪುಟ್ಟಸ್ವಾಮಿ ಅವರು, ಇನ್ನು ಪುಟ್ಟಬುದ್ಧಿ ಅಂತ, ಕಾಶಿ ಪುಟ್ಟಸ್ವಾಮಿ, ಯಾರು ಹಳಬ್ರೆಲ್ಲ ಇದ್ರು ಸುಮಾರು. ಆಮೇಲೆ ಸ್ಟೇಟ್ ಫ್ಯಾಕ್ಟರಿ ಒಬ್ರು ಪುರುಷೋತ್ತಮ ಅಂತ ಯಾರೋ ಬರ್ತಿದ್ರು. ಇವರೆಲ್ಲ ಟೆನ್ನಿಸ್ ಪ್ಲೇಯರ್ಸ್. ನಾವು ನೋಡ್ತಾ ನಿಂತಿರ್ಬೋ. ನಮ್ಗೆ ಅವ್ರು ವಿರಾಮ ಬೇಕಾದಾಗ ಲೈ ಟಾಸ್ ಮಾಡ್ರು ಅಂತ ಅವ್ರು ಬ್ಯಾಟ್ ಕೊಡೋದು. ನಮ್ಗೆ ಅವ್ರಿಗೆ ರೆಸ್ಟ್, ತಿಂಡಿ ತಿನ್ನೋಕೆ, ಕಾಫಿ ಕುಡಿಯೋಕೆ ಹೋದಾಗ ನಮ್ಗೆ ಬ್ಯಾಟ್ ಆಡ್ರು ಅಂತ ಕೊಡ್ರು. ನಾವು ಟಾಸ್ ಮಾಡ್ಕೊಂಡು ಕೂತ್ಕೊಳ್ಳೋ. ಇನ್ಫ್ಯಾಕ್ಟ್ ಟೆನ್ನಿಸ್ ಬ್ಯಾಟ್ ಅಂತ ನನಗೆ ಫಸ್ಟ್ ಫಾರಿನ್ ಬ್ಯಾಟ್ ಕೊಟ್ಟವರು ಶಂಕರೇಗೌಡರು, ಸ್ಲಾಸೆಂಜರ್ ಬ್ಯಾಟ್ ನ. ಹೌದಮ್ಮ, ಸ್ಲಾಸೆಂಜರ್ ಬ್ಯಾಟ್ ಅದೆಲ್ಲ ಇಂಡಿಯಾದೆಲ್ಲ ಫಾರಿನ್ ಬ್ಯಾಟ್ ಕೊಟ್ಟರು ಶಂಕರೇಗೌಡರು ನಮ್ಗೆ. ಇಲ್ಲಿ ಹೊರಗೊಬ್ರು ನಮ್ಮ ಸ್ನೇಹಿತರು ಬಾಬು ಅಂತ ಕೂತವ್ರೆ. ಅವರು ನಾನು ಪಾರ್ಟ್ನರ್ ಆಗಿ ಮಂಡ್ಯ ಸಿಟಿ ಕ್ಲಬ್ಗೆ ಬಹಳಷ್ಟು ಕಡೆ ಟೆನ್ನಿಸ್ ನ ನಾವು ಗೆದ್ದು ಬಂದಿದ್ದೀವಿ. ಕನಕಪುರ, ನಂಜನಗೂಡು, ಎಲ್ಲೆಲ್ಲೋ ಟೂರ್ನಮೆಂಟ್ ಎಲ್ಲ ಗೆದ್ದು ಬಂದಿದ್ದೀವಿ. ಅದಾದ್ಮೇಲೆ ರಾಜಕೀಯಕ್ಕೆ ಬಂದ್ಮೇಲೆ ನನಗೆ ಆಟಕ್ಕೆ ಟೈಮ್ ಸಿಕ್ಕಿಲ್ಲ, ಒತ್ತಡ ಜಾಸ್ತಿ ಆಯ್ತು. ಅದರಿಂದ ಈಗ ನೀವ್ ಹೇಳಿದ್ರಲ್ಲ 75 ಆದ್ರೂ ನೀವು ಇದು ಅಂತ, ನನ್ನ ಹಿಂದಿನ ದೇಹ ದಂಡಿಸ್ತಕ್ಕಂಥದ್ದು ದಂಡಿಸಿದ್ದೀನಲ್ಲ. ಈ ಗುರುಶ್ರೀ ಥಿಯೇಟರ್ ಇಂದ ಕಾಳನಹಳ್ಳಿ ಸರ್ಕಲ್ ವರೆಗೂ ಓಡ್ತಿದ್ದೆ. ವಾಪಸ್ ನಾನ್ ಸ್ಟಾಪ್ ಬಂದು ಅಲ್ಲಿಂದ ಬಂದು ಸ್ಟೇಡಿಯಂ 5 ರೌಂಡ್ ಓಡಿ ಬಟ್ಟೆ ಹಿಂಡ್ತಾರ ನೋಡಿ, ಆ ತರ ಹಿಂಡದಷ್ಟು ಬೆವ್ರನ್ನ ಕಟ್ಸಿದ್ದೀನಿ. ಅದ್ರಿಲ್ದೇನೆ ಅದು ಆ ಇನರೆಂಟ್ ಸ್ಟ್ಯಾಮಿನಾ ಏನಿದೆ, ಆಗ ನಾನು ಸಂಪಾದನೆ ಮಾಡೋ ಸ್ಟ್ಯಾಮಿನಾ ಅದು ಸ್ವಲ್ಪ ಈಗ ಖರ್ಚಾಯ್ತಾ ಇದೆ. ಅದು ನಿಮ್ಮನ್ನ ಇವತ್ತಿಗೂ ಕೂಡ ಕ್ರಿಯಾಶೀಲವನ್ನಾಗಿ ಇಟ್ಟಿದ್ದಾರೆ. ಖಂಡಿತ. ನಾನು ಪ್ರತಿಯೊಂದಕ್ಕೂ ನನ್ನ ಸ್ಪೋರ್ಟಿವ್ನೆಸ್, ನಾನು ಎಲ್ಲಾನು ಕ್ರೀಡಾ ಮನೋಭಾವದಿಂದ ನೋಡ್ತೀನಿ. ದೊಡ್ಡವರು, ಚಿಕ್ಕವರು. ಇನ್ಫ್ಯಾಕ್ಟ್ ನಿಮ್ಗೆ ಹೇಳಿದ್ರೆ ನಾನು ಯಾರ ಜೊತೆಲೂ ಏನ್ ತಲೆ ಒಳಗೆ ಇಟ್ಕದೆ ನಾನು ಅವ್ರ ಹತ್ರ ನಿಸ್ಸಂಕೋಚವಾಗಿ ಮಾತಾಡಿದಾಗ ಕೆಲವ್ರಿಗೆ ಮುಜುಗರ ಆಗ್ತದೆ, ಕೆಲವ್ರಿಗೆ ಏನ್ರಿ ಅವ್ರು ಹಿಂಗ್ ನೇರ ಮಾತಾಡ್ಬಿಡ್ತಾರೆ ಅಂತ. ನನ್ ಮಿಸಸ್ ಎಷ್ಟೋ ಸರಿ ಬೆಂಟಿದಾರೆ ನಾನು, ನೀವೇ ಹಿಂಗ್ ಮಾತಾಡ್ಬಿಡ್ತೀರಿ ಹೆಂಗೆ ಅಂತ. ಬಟ್ ಅದ್ ನನ್ನ ಜೊತೆ ಭಾಗವಹಿಸಿದಂಥವ್ರು ಬಹಳ ಸ್ಪೋರ್ಟಿವ್ ಆಗ್ತಾರೆ. ಇವತ್ತು ಅಷ್ಟೇ ಪ್ರೀತಿ ಗೌರವದಿಂದ ಕಾಣ್ತಾರೆ. ನಾನು ಇಷ್ಟೆಲ್ಲ ಆಕ್ಟಿವ್ನೆಸ್ಗೆ 75 ವರ್ಷ ತುಂಬಿ 76 ಕಾಲಿಟ್ಟಿದ್ರು ನಾನು ನಡೆದು ಬಂದಂತ ದಾರಿ, ನನ್ನ ಕ್ರೀಡಾ ಮನೋಭಾವ, ಕ್ರೀಡಾ ಸ್ಫೂರ್ತಿ,
ಆಮೇಲೆ ನಾನು ಬಹಳ ಕಂಟೆಂಟ್ಮೆಂಟ್, ಅಲ್ಪ ತೃಪ್ತನಾಗಿ. ಆಕಾಶಕ್ಕೆ ನೋಡಿದ್ರೆ ರೀಚ್ ಆಗಲ್ಲ, ಕೆಳಗೆ ಬಗ್ಗೆ ನೋಡಿದ್ರೆ ಕತ್ ನೋವು ಬರುತ್ತೆ. ಎಷ್ಟು ಕೊಟ್ಟಿದನೋ ಅದ್ರಲ್ಲಿ ಅಲ್ಪ ತೃಪ್ತನಾಗಿರ್ಬೇಕು ಅಂತಕ್ಕಂಥದ್ದನ್ನ ಇರೋದ್ರಿಂದ ನನಗೆ ಸರ್ ಅದ್ರ ಬಗ್ಗೆ ನಮಗೂ ಕೂಡ ಬಹಳ ಹೆಮ್ಮೆ ಅನಿಸುತ್ತೆ ಸರ್. ಸರ್ ಆದ್ರೂ ಕಡೆನಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಸರ್. ಪಶ್ಚಾತ್ತಾಪ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕೊನೆಯಲಾಗತ್ತಂತೆ. ಹಾಗೆ ನಿಮಗೆ ಇವತ್ತಿಗೆ ಅಥವಾ ಯಾವತ್ತಾದ್ರೂ ನಾನು ಇಷ್ಟೊಂದು ಪ್ರಾಮಾಣಿಕವಾಗಿರಬಾರ್ದಿತ್ತು, ಸ್ವಲ್ಪ ಕೋಟಿ ಕೋಟಿ ದುಡ್ಡು ಮಾಡ್ಬೋದಿತ್ತು, ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗ್ಬೋದಿತ್ತು, ಎಲ್ಲ ಅವಕಾಶನೂ ಬಿಟ್ಬಿಟ್ನಲ್ಲ, ತಪ್ಪು ಮಾಡಿದ್ನ ನಾನು ಅಂತ ಯಾವತ್ತಾದರೂ ಅನಿಸಿದ್ಯಾ? ಖಂಡಿತ. ಸುಳ್ಳು ಯಾಕೆ ಹೇಳ್ಬೇಕಮ್ಮ? ಅದು ಯಾಕೆ ಬಂದಿದೆ ಅಂದ್ರೆ, ನೋಡಿ ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಾದ್ರು ಅಂತ ನನ್ನ ಮನೇಲೆ ಪ್ರಶ್ನೆ ಮಾಡಿದ್ದಾರೆ, ನನ್ನ ಶ್ರೀಮತಿನೇ ಪ್ರಶ್ನೆ ಮಾಡಾರೆ, ನನ್ನ ಅಣ್ಣ ತಮ್ಮಂದಿರು ಪ್ರಶ್ನೆ ಮಾಡಿದ್ದಾರೆ. ಓ ಅವ್ನ್ ಮಾತ್ರ ಹೆಂಗೋ ಮನೆಗಿನೇ ಕಟ್ಕಟ್ ಚೆನ್ನಾಗ ಅವನೇ, ಅವ್ನು ಹೊಡಿಬೇಡ ಅಂದವ್ರು ಯಾರು? ಈಗ ಇಲ್ಲಿ ಬಂದಿದ್ದಾರೆ ನನ್ನ ಕುಟುಂಬದವರು. ನಮ್ಮ ಹಲವಾರು ಸ್ವಯಂಕೃತ ಅಪರಾಧಗಳಿಂದ ನನ್ನ ಕುಟುಂಬ ಬೇರೆ ಬೇರೆ ರೀತಿ ತೊಂದರೆ ಆಗಿದೆ. ಅದಕ್ಕೆ ಯಾರನ್ನೂ ಕಾರಣೀಭೂತರು ಮಾಡೋರಲ್ಲ. ಆದ್ರೆ ನಾನು ಏನಪ್ಪ ಅಂದ್ರೆ ಒಂದೇ ಒಂದು ಹೇಳುದು ಅಂದ್ರೆ, ಯು ಶುಡ್ ಬಿ ಆಂಬಿಷಿಯಸ್. ತುಂಬ ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ. ಎಲ್ಲ ಗೈಡ್ ಆಗಿ ಮಾರಲ್ ಸಪೋರ್ಟ್ ಕೊಟ್ಟು ಬೆನ್ನು ತಟ್ಟಿ ಏನೇ ಕಷ್ಟ ಬಂದ್ರೂ ಧೈರ್ಯವಾಗಿ ಫೇಸ್ ಮಾಡು, ನಾನಿದ್ದೀನಿ ಅಂತ ಬೆನ್ನು ತಟ್ಟಿ ಇವಾಗೂ ಸಹ ಸಾಥ್ ಕೊಡ್ತಾಯಿದ್ದಾರೆ, ಮುಂದಕ್ಕೂ ಕೊಡ್ತಾರೆ ಅಂತ ನಂಬಿಕೆ ಮೇಲಿದ್ದೀನಿ. ನನಗೆ ತಂದೆಕ್ಕಿಂತ ಅವರು ಗಾಡ್ ಫಾದರ್ ಆಗಿದ್ದಾರೆ, ಇವಾಗೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ ಅಂತ ಆ ನಂಬಿಕೆಯಲ್ಲಿದ್ದೀನಿ. ತಾಯಿಗಿಂತ ತಂದೆ ಸ್ಥಾನ ತುಂಬ ಕಷ್ಟ, ಆದರೆ ಅವರು ತುಂಬ ಎಲ್ಲ ರೀತಿಯಲ್ಲೂ ನನಗೆ ಗೈಡ್ ಆಗಿ ಗಾಡ್ ಫಾದರ್ ಆಗಿ ಇವಾಗೂ ನಡೀತಾರೆ, ಮುಂದೆ ನಡೀತಾರೆ ಅಂತ ಅದೇ ಭಾವನೆ. ನಿಮ್ಮ ತಂದೆ ಬಗ್ಗೆ ನಿಮಗೆ ಬಹಳ ಹೆಮ್ಮೆ ಅನಿಸೋದು ಯಾವ ವಿಷಯಕ್ಕೆ? ಯಾವುದು ಮುಚ್ಚು ಮರೆ ಅಲ್ಲದೇ ಡೈರೆಕ್ಟಾಗಿ ಮಾತಾಡ್ತಾರೆ. ಅವ್ರು ಕ್ಲೀನ್ ಹ್ಯಾಂಡೆಡ್ ಆಗಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡೋದ್ರೆ ನಾನು ಇವಾಗೂ ಅಷ್ಟೇ GB ಶಿವಕುಮಾರ್ ಮಗ ಅಂತ ಹೇಳಿದ್ರೆ ಸಾಕು, ಎಲ್ಲರೂ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ, ಪ್ರೀತಿಯಿಂದ ಸಹಕರಿಸ್ತಾರೆ. ಜನಗಳು ಅದೇ ರೀತಿ ನನಗೆ ವ್ಯವಹಾರ ನಾನು ಹೊಸ್ದಾಗಿ ಶುರು ಮಾಡಿದ್ದೀನಿ, ಆ ವ್ಯವಹಾರದಲ್ಲೂ ಅಷ್ಟೇ ಎಲ್ಲರೂ ನನಗೆ ತುಂಬ ರೀತಿಯಲ್ಲಿ ಸಹಕಾರ ಮಾಡ್ತಾಯಿದ್ದಾರೆ. ಹೆಮ್ಮೆ ಆಗುತ್ತೆ, ಅವರು ಮಗನಾಗಿ ಹುಟ್ಟಿರೋದಕ್ಕೆ ಹೆಮ್ಮೆ ಆಗುತ್ತೆ. ತುಂಬ ಹೆಮ್ಮೆ ಇದೆ, ತುಂಬ ಖುಷಿಯಾಗುತ್ತೆ. ಅವ್ರು ಮಾತಾಡುವಾಗಲೇ ತುಂಬ ನಾಲೆಡ್ಜಬಲ್ ಪರ್ಸನ್ ಅವರು. ಮತ್ತು ನಮಗೆ ನಮ್ಮ ಫ್ಯಾಮಿಲಿಗೆ ಹೆಡ್ ಆಫ್ ದಿ ಫ್ಯಾಮಿಲಿ ಅವರು ತುಂಬ ಅಡ್ವೈಸ್ ಕೊಡ್ತಾರೆ ನಮಗೆ, ನಮ್ಮ ಮಕ್ಕಳಿಗಾಗಲಿ ಅಥವಾ ಅವರು ಎಲ್ಲ ಕಸಿನ್ಸ್ ಎಲ್ಲರಿಗೂ ಅವರೇ ಮೇಯ್ನ್ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ನಮಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಹತ್ರ ನಾವು ಒಂದು ಸಣ್ಣ ಸಮಸ್ಯೆ ತೊಗೊಂಡು ಹೋದರೂ ಅದಕ್ಕೊಂದು ಸಾಲ್ವೇಷನ್ ಇಲ್ಲದೆ ಕಳಿಸೋದೇ ಇಲ್ಲ. ಅಷ್ಟು ಇಷ್ಟ ನಮಗೆ. ಅವ್ರು ಕಂಡ್ರೆ ಗೌರವ ಇದೆ, ಅಷ್ಟೇ ಗೌರವ ಇದೆ. ಇಷ್ಟು ವರ್ಷ ಅವ್ರು ಯಾವುದೇ ಥರದ್ದು ಒಂದು ಸಣ್ಣ ಕೆಟ್ಟದ ಒಂದು ಬ್ಲ್ಯಾಕ್ ಮಾರ್ಕ್ ಆ ಥರ ಏನೂ ತೊಗೊಂಡಿಲ್ಲ. ಅವರು ಮುಂದೆನೂ ತೊಗೊಳ್ಳಲ್ಲ. ನಮ್ಗೆ ಯಾವಾಗಲೂ ಅವ್ರ ನೆರಳಲ್ಲೇ ಇರ್ತೀವಿ. ಯಾವಾಗಲೂ ಅವ್ರು ಏನು ಹೇಳ್ತಾರೆ ಅದನ್ನು ತುಂಬ ಪಾಲಿಸ್ತೀವಿ. ಇಷ್ಟ ನಮಗೆ ಅವ್ರನ್ನ ಕಂಡ್ರೆ. ನನಗೆ ಹೇಳಬೇಕಂದ್ರೆ ಅವರು ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪ. ಬಟ್ ನಾನು ಯಾವತ್ತೂ ಆ ಥರ ಅಂದ್ಕೊಂಡಿಲ್ಲ. ನನ್ನ ಮಾವಾಗಿಂತ ಹೆಚ್ಚಾಗಿ ನೋಡಿದ ತಂದೆ ಸ್ಥಾನನೇ ಕೊಟ್ಟಿರೋದು. ಏನೇ ಒಂದು ಪ್ರಾಬ್ಲಮ್ ಆದ್ರೂ ಫಸ್ಟ್ ನಾನು ಬರೋದೇ ಇಲ್ಲಿ. ಸೊ ಅದನ್ನು ಈಸಿಯಾಗಿ ತುಂಬ ಒಂದು ಒಳ್ಳೆ ಹೂವು ಎತ್ತಿದಾಗೆ ಸಾರ್ಟ್ ಔಟ್ ಮಾಡಿಬಿಡ್ತಾರೆ ಏನಾದರೂ. ಸೊ ಆ ಗೌರವ ನಾನು ತುಂಬ ಇಟ್ಕೊಂಡಿದ್ದೀನಿ ಅವ್ರ ಬಗ್ಗೆ. ಸೊ ತಂದೆ ಸ್ಥಾನ ಏನಿತ್ತು, ನಂಗೆ ತಂದೆ ಇಲ್ಲ ಆ್ಯಕ್ಚುಲಿ, ಆ ಸ್ಥಾನನ ಅವ್ರು ಕೊಟ್ಟಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಡಾಟರ್ ಇನ್ ಲಾ. ನಮ್ಮ ಮನೆಗೆ ದೊಡ್ಡವರೇ ಅವರು. ಇವಾಗ ಯಾರು ಏನು ಪ್ರಾಬ್ಲಮ್ ಆದರೂ ಅವ್ರ ಹತ್ರನೇ ಬರೋದು. ಹಾಗಾಗಿ ಅವ್ರಿಗೆ ತುಂಬ ಗೌರವ ಕೊಡ್ತೀವಿ. ಎಂಟೈರ್ ಫ್ಯಾಮಿಲಿಯವರೆಲ್ಲರೂ ಅಪ್ಪಂಗೆ ಗೌರವ ಕೊಡ್ತಾರೆ. ಓಕೆ ಸರ್. ನಿಮ್ಮ ಈ ಒಟ್ಟಾರೆ ಬದುಕಿನ ಪಯಣ ನಿಮಗೆ ಸಾರ್ಥಕ ಅನಿಸಿದೆಯಾ? ತೃಪ್ತಿ ಇದೆಯಾ? ಖಂಡಿತವಾಗ್ಲು. ಯಾಕೆಂದ್ರೆ ನನಗೆ ನಾನು ಮೊದಲೇ ಒಂದು ಮಾತು ಹೇಳಿದೆ, ಸೈ ಅನ್ನೋ ಕಿಲ್ದವರು ತೂ ಅನ್ಸ್ಕೊಂಡು ನಾನು ಬಾಳಿಲ್ಲ. ಒಂದು ಹೌದು, ನಿಂದಕರಿರಬೇಕೆಯ ಅಂದಿಯ ತರ. ಆದ್ರೆ ಹೊಟ್ಟೆಗೆ ಮಾತಾಡೋರ್ನ ಬಿಟ್ರೆ ನನ್ನ ಕಾನ್ಶಿಯಸ್ ನಾನು ನೋವೇರ್ ಯರ್ಡ್. ಅಕಸ್ಮಾತ್ ನಾನು ಏನಾದ್ರು ನಾನು ಖಂಡಿತವಾಗ್ಲೂ ಪ್ರೂವ್ ಆಗ್ತಕ್ಕಂಥ ತಪ್ಪು ಮಾಡಿದ್ರೆ ನೀವು ಕಾರಣ, ಅಂದ್ರೆ ಮಾಡಿಸಿರೋರ್ ಕಾರಣ. ವ್ಯವಸ್ಥೆ ಮಾಡಿಸಿರ್ತಾರೆ, ನಂಬಿಕೆಯಲ್ಲೇ ಮಾಡಿಸಿರ್ತಾರೆ. ಹೌದು, ಏನೋ ಅವ್ರ ಸಾರ್ಥಕಕ್ಕೆ ನಂಬಿಕೆಯಲ್ಲಿ ಕೇಳಿ ಮಾಡಿಸಿದ್ರು ಅದು ಬರೋದು ನನ್ನ ಮೇಲೆ ಹಂಗ್ ರಿಫ್ಲೆಕ್ಟ್ ಆಗಿದೆ. ರಿಪೆಂಟೆನ್ಸ್ ಕಮ್ಸ್ ಲೇಟ್. ಹೌದು. ನಾನು ಮತ್ತೊಂದು ನನ್ನಲ್ಲಿ ಗುಣ ಅಂದ್ರೆ ಫರ್ಗಿವ್ನೆಸ್ ಇಸ್ ಬೆಟರ್ ದ್ಯಾನ್ ವೆಂಜೆನ್ಸ್. ಹೌದು.
ನನ್ನ ಸ್ವಭಾವನೇ ಅದು. ನಮ್ಮಪ್ಪ 7ನೇ ಕ್ಲಾಸ್ ಓದಿದ್ರು ಅವ್ರ ತಾತ ಒಂದ್ ಮಾತು ಹೇಳ್ತಿರಂತೆ, ಎಕಡ ಕಾಲ್ ಕಚ್ಚು ಅಂತ ನೀ ಎಕಡ ಕಚ್ಚಬೇಡ ಕಣ. ಏನ್ ಮಾತಮ್ಮ ಅದು? ಹೌದು, ಅರ್ಥಪೂರ್ಣವಾದಂತ ಎಕಡ ಕಾಲ್ ಕಚ್ಚು ಅಂತ ನೀ ಕಚ್ಚಬಾರ್ದು, ಎಣ್ಣೆ ಸ್ವರೂಪ. ಅದು ನಮ್ಮ ತಂದೆಯ ತಾತ ಹೇಳ್ಕೊಟ್ ಮಾತನ್ನ ನಾವು ನಮ್ಮ ತಂದೆ ತಾಯಿಯರ ಹೊಟ್ಟೆಲ್ ಹುಟ್ಟದಕ್ಕೆ ನಾವು ಇಷ್ಟೆಲ್ಲ ಬೆಳೆದ್ ಬಂದಿಲ್ಲ. ಸ್ವಲ್ಪ ಮಟ್ಟಾರು ಆ ಜೀನ್ಸ್ ಇದೆಯಲ್ಲಮ್ಮ. ಹೌದು ಹೌದು ಸರ್, ಐ ಆಮ್ ಪ್ರೌಡ್ ಟು ಸೇ ದಟ್. ಓಕೆ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಸರ್ 35 ವರ್ಷ ತುಂಬ್ತಾ ಬಂತು ನಿಮ್ಮ ರಾಜಕೀಯ ಜೀವನಕ್ಕೆ. ಕಳೆದ 22 ವರ್ಷಗಳಿಂದ ನೀವು ಮೊದಲೇ ಹೇಳಿಬಿಟ್ಟಿದ್ದೀರಾ, ಈ ಜನ್ರೇಷನ್ ಗ್ಯಾಪ್ ಇದೆಲ್ಲ ಬಂದಿದ್ದರಿಂದ ನಾನು ನಿವೃತ್ತಿ ರಾಜಕಾರಣದಿಂದ ನಿವೃತ್ತಿ ಪಡೆದಿದ್ದೀನಿ ಅಂಥೇಳಿ. ಇನ್ನು ಮುಂದೆ ಮಂಡ್ಯ ರಾಜಕಾರಣಕ್ಕೆ GB ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರಾ? ಯು ಕೆನಾಟ್ ರೂಲ್ ಔಟ್. ನೋಡಿ, ಈ ರಾಮಾಯಣ ಮಹಾಭಾರತದಲ್ಲಿ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರಲ್ಲ, ಧರ್ಮ ಸಂಸ್ಥಾಪನಾ. ನಾನು ಆತಕ್ಕೆ ಹೋಲ್ಸ್ಕೊಳ್ಬೇಕು ದೊಡ್ಡವನಲ್ಲ, ತೃಣ ಸಮಾನ. ಬಟ್ ನಾ ರಿಟೈರ್ಡ್ ಅಲ್ಲ, ಈ ಸನ್ನಿವೇಶ ನೋಡ್ ಕೂತಿದ್ದೀನಿ. ಹೌದು, ನನ್ನ ಅನಿವಾರ್ಯತೆ ರಾಜಕೀಯ. ಈಗ ನಾನು MLC ಆದ್ನಲ್ಲ 88ರಲ್ಲಿ, ಆಗ ಅನಿವಾರ್ಯತೆ ಅರ್ಥ ಮಾಡ್ಕೊಳ್ಳಿ. 88ರ ಚುನಾವಣೆ ನನ್ಗೆ ಅನಿವಾರ್ಯ ಅವತ್ತಿತ್ತು ಅಂತ ಅವಕಾಶ ದೇವ್ರು ಕೊಟ್ಟ, ಜನ ಕೊಟ್ರು, ನಮ್ಮ ನಾಯಕರು ಕೊಟ್ರು. ಇವತ್ ಮುಂದೆನೂ ಕೂಡ ಅಂತ ಅನಿವಾರ್ಯತೆ ರಾಜಕೀಯ ಸ್ಥಿತಿಯಲ್ಲಿ ಬರ್ತದೆ ಅಂದ್ರೆ ಸಂಕೋಚ ಇಲ್ಲದೆ ನಾನು ಅದರಲ್ಲಿ ಭಾಗವಹಿಸ್ಲಿಕ್ಕೆ ತಯಾರಿದ್ದೀನಿ. ನಾನು ಯಾವ ಶ್ರೀಮಂತಿಗೆ ಹಣ ಯಾವುದೂ ಅಲ್ಲ, ನೈತಿಕ ಬಲ. ನನ್ನ 35 ವರ್ಷದ ರಾಜಕಾರಣದಲ್ಲಿ ನಾನು ನಡೆದು ಬಂದಿರತಕ್ಕಂಥ ರೀತಿ ನೀತಿ, ಅದನ್ನ ನಾನು ಕಣದಲ್ಲಿ ಮುಂದೆ ಓಡ್ತಕ್ಕಂಥದ್ದು. ಆಗ ಒಂದು ಪಕ್ಷ ನನಗೆ ಅವಕಾಶ ಸಿಕ್ಕಿದ್ರು 10 ವರ್ಷ ಚಿಕ್ಕಂತರ ದುಡಿತಕ್ಕಂಥ ಮನಸ್ಸು ನನ್ನಲ್ಲಿ ಇದೆಯೇ ಹೊತ್ತು ಬೇರೆ ಏನು ಅಲ್ಲ. ನಾನು 35 ತಗೊಂಡು ಪಾಸ್ ಆಗೋನು, ಡಿಸ್ಟಿಂಕ್ಷನ್ ಬೇಕಾಗಿಲ್ಲ ನನಗೆ, ಫೇಲ್ ಅಂತೂ ಆಗಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಂಗೆ ತುಂಬ ಇಷ್ಟ. ಈ ಆಲ್ವೇಸ್ ಸಪೋರ್ಟ್ಸ್ ಮೀ. ನನಗೆ ತಾತ ಅಂದರೆ ತುಂಬ ಇಷ್ಟ. ಅವ್ರು ಏನು ಕೇಳಿದ್ರು ಮಾಡ್ತಾರೆ, ಏನು ಕೇಳಿದ್ರು ಕೊಡಿಸ್ತಾರೆ. ಅದಕ್ಕೆ ನನ್ನ ತಾತ ಅಂದರೆ ಇಷ್ಟ. ನಿಮ್ಮ ಅಣ್ಣನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಅವರು ಒಂಥರ ನಮಗೆ ತಂದೆ ಸಮಾನ, ಸಂಪೂರ್ಣ ವ್ಯಕ್ತಿ ಅಂತ. ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮ, ರಾಜಕೀಯ, ಈಸ್ ಆಲ್ ಇನ್ ಒನ್. ಬಟ್ ನಮಗೆಲ್ಲ ಚಿಕ್ಕಂದಿಂದ ಅವ್ರು ಹೇಳ್ಕೊಡಿ ಸ್ವಲ್ಪ ಸಂಸ್ಕಾರ, ಶಿಸ್ತು, ಕೆಲಸದಲ್ಲಿ ಶ್ರದ್ಧೆ, ಅವ್ರಿಗೆ ಸುಳ್ಳಾಗಲ್ಲ. ಹಾಗಾಗಿ ನಮ್ಮನ್ನ ಭಾಳ ಚಿಕ್ಕರಿಂದ ಭಾಳ ಪ್ರೀತಿಯಿಂದ ನೋಡ್ಕೊಂಬಂದಿದ್ದಾರೆ. ದೇವರು ಅವ್ರ ಕುಟುಂಬಕ್ಕೆ ಇನ್ನೂ ಆಯುಷ್ ಕೊಡಲಿ, ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಸರ್, ಈಗ ಮಂಡ್ಯ ರಾಜಕಾರಣ ಬಿಟ್ಟು ಮಾತಾಡೋದಾದರೆ ಸರ್, ನಮ್ಮ ಇಡೀ ಯುವ ಸಮುದಾಯಕ್ಕೆ ಮತ್ತು ರಾಜಕೀಯ ಬೇಡ ಅಂತಕ್ಕಂಥ ಮನಸ್ಸುಗಳಿಗೆ ಅಥವಾ ರಾಜಕೀಯಕ್ಕೆ ಬರಬೇಕು ಅಂತಕ್ಕಂಥ ಮನಸ್ಸಿರೋರಿಗೆ, ಒಟ್ಟಾರೆ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರಿಗೆ, ನಮ್ಮ ಯುವ ಜನತೆಗೆ ನೀವು ಕೊಡ್ತಕ್ಕಂಥ ಸಂದೇಶ ಏನು? ನಾನು ತುಂಬಾ ಪ್ರಾಮಾಣಿಕನಾಗಿರ್ಬೇಡಿ ಅಂತ ಹೇಳಕ್ ಹೋಗುದಿಲ್ಲ, ತುಂಬಾ ಲಂಚ ಹೊಡೀರಿ ಅಂತ ಹೇಳಕ್ ಹೋಗಲ್ಲ. ಈಗ ನೋಡಿ, ಜೈಲ್ ಕಿತ್ತಂತ ಕೈ ನೆಕ್ತಾ ಇರಲ್ಲ ಅಂತ ಒಂದು ಮಾತಿದೆ. ನಾವು ಈ ಗಾಂಧಿ ತಾವಿಂದ KH ರಾಮಯ್ಯನವ್ರ ತಾವಿಂದ ಕಡದಾಳ ಮಂಜಪ್ಪರಿಂದ ನಮಗ್ ಬಂದ್ಬಿಟ್ಟು ಈಗ್ಲವ್ರಿಗೆ ನೀವು ಹಿಂಗೇರಿ ಹಂಗೇರಿಯಿಂದ ಮನೆ ಎದ್ದೂಟ ತರೋರು. ಅಪ್ಪ ಸ್ವಲ್ಪ ಕಡಿಮೆ ಲಂಚ ಹೊಡಿರೋ, ಜಾಸ್ತಿ ಕೆಲಸ ಮಾಡ್ರೋ, ಆಮೇಲೆ ಬಂದದ್ದು ಸ್ವಲ್ಪ ಎಲ್ಲಾರ್ಗು ಹಂಚ್ರು, ಹೊಟ್ಟೆ ಉರ್ಸ್ಕೊಂಡು ಲಂಚ ಕೇಳ್ಬೇಡ್ರು, ಬಡವ್ರ ರಕ್ತ ಇರ್ಬೇಡ್ರು. ಯಾಕೆಂದ್ರೆ ಇವತ್ತು ನಮ್ ವ್ಯವಸ್ಥೆ ಏನಾಗಿದೆ ಅಮ್ಮ, ಈಟ್ ಅಂಡ್ ಲೆಟ್ ಯು ಅದರ್ಸ್ ಅಸ್. ಈಗ ನೀನು ತಿನ್ನು, ಬೇರೆಯವ್ರಿಗೂ ತಿನ್ಸು. ಏನಮ್ಮ, ಮೊದಲೆಲ್ಲ ಏನು, ದೇ ಯೂಸ್ ಟು ಈಟ್ ಟು ಲಿವ್, ದೇ ಲಿವ್ ಟು ಈಟ್ ನಾವು. ಅದರಿಂದ ಅಸಹ್ಯ ಪಡ್ಬಾರ್ದು, ತಿನ್ಬಾರ್ದಪ್ಪ. ಗುಣಾತ್ಮಕ ಕೆಲಸ ಮಾಡಿ ಜನ ಹೊಟ್ಟೆ ಉರಿ ಪಡ್ಬೇಕು. ಒಬ್ಳಿಕೆ ಅಂತಾರೆ ಹಳ್ಳಿ ಭಾಷೆಯಲ್ಲಿ, ಶಾಪ ಅಂತ ನೋಡಿ. ಇಷ್ಟು ಕಣ್ಣಿಗೆ ನೀವು ಬಿಡ್ಬೇಡ್ರಪ್ಪ, ನಿಮ್ ಹೆಂಡತಿ ಮಕ್ಳು ಒಳ್ಳೇದಾಗುದಿಲ್ಲ ಅಂತ ಹೇಳ್ತಾರೆ ನೋಡಿ. ಅದ್ ಬೇರೆ ಸೇರಿಸ್ಬಿಡ್ತಾರೆ, ಹೆಂಡತಿ ಮಕ್ಳು ತಂದು ಇಟ್ಬಿಡ್ತಾರೆ. ನೀವು ಮಾಡೋದೆಲ್ಲ ಅವ್ರಿಗೆ ಹೊಟ್ಟೈತದೆ ಅಂತ. ಇವೆಲ್ಲ ಎಚ್ಚರ ಇಟ್ಕೊಂಡು ಮಾಡಿ. ಫಸ್ಟ್ ಈಸ್ ಕಾಯಕವೇ ಕೈಲಾಸ. ಪ್ರಾಮಾಣಿಕ ಸೇವೆ ಮಾಡಿ. ನಿಮಗೆ ಪ್ರತಿಯೊಂದು ಅವಕಾಶ ಒಂದೊಂದು ಮೆಟ್ಲಾಗ್ಲಿ ರಾಜಕೀಯದಲ್ಲಿ, ಅದು ನೀವು ನಡೀತಕ್ಕಂಥ ರೀತಿ ನೀತಿನಲ್ಲಿ ಹೋಗ್ತದೆ. ನೀವು ಎಷ್ಟರ ಮಟ್ಟಿಗೆ ಅಡಾಪ್ಟ್ ಮಾಡ್ಕೊತೀರಿ ಇವೆಲ್ಲನೂ, ಅದು ನಿಮಗೆ ಮುಂದೆ ಮೆಟ್ಲಾಗ್ತದೆ ಅಂತಕ್ಕಂಥದ್ದು
ಮಾಡಿ ಪೂರ ಪುಟ್ಪುಡಿ ಎಲ್ಲಾನು ಒಂಥರ ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿ. ನಾನು ಹೇಳದ್ನಲ್ಲ ಇವೆಲ್ಲನು ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳೇಬೇಕಮ್ಮ. ಅವ್ ಮನೆಯವ್ರು ನೋಡಿದ್ರೆ ಇದು ಹಳೆ ಕಾರ ಇಟ್ಟಿದ್ದೀರಿ ಹೊಸ ಕಾರ್ ತಗೊಳಿತಾರೆ, ಅದು ಬೇಡವಾ ಇವೆಲ್ಲ? ಈಗ ಕೆಲಸದವ್ರಿಗೊಂದು ಸ್ಕೂಟ್ರು, ಹೆಣ್ಮಕ್ಳಿಗೊಂದು ಕೈನೆಟಿಕ್ಕು, ಹೆಣ್ಮಕ್ಳಿಗೊಂದು ಎಷ್ಟ್ರಿ ಈಗ ನಡೀತಾ ಇರುವಂತದ್ದು. ನಮ್ಗೆ SSLC ನಲ್ಲಿ ಸೈಕಲ್ ಕೊಡಿಸ್ತರು ನಮ್ಗೆ. ನಮ್ ಚಿಕ್ಕಪ್ಪ ಒಬ್ರು ಗಾಂಧಾರ್ ಪುಡ್ಸಾಮಿ ಅಂತ ನಮ್ ಚಿಕ್ಕಪ್ಪ SSLC ಪಾಸ್ ಆದಾಗ ಅವ್ನ ಮದ್ವೆ ಆಯ್ತಲ್ಲ, ಆಗ ಒಂದ್ ಸಣ್ಣ ಇಷ್ಟಾಗ ಎನಿಕಾರ್ ವಾಚ್ ಅಂತ ಕೊಡ್ಸಿದ್ದು. ಈಗ ನೋಡ್ರಪ್ಪ ಇಷ್ಟಾಗಲ್ಲ ಸ್ತ್ರೀ ಎಲ್ಲ ಹಿಡ್ದಾಗ ಹಿಡ್ಕೊಂಡು ಹೋಯ್ತವೆ ಫೋನ್. ನಮ್ಮ ಮಕ್ಕಳೆಲ್ಲ ಬೀದಿಲಿ. ದಟ್ ಈಸ್ ಎ ಜನರೇಷನ್. ನಾನು ಅಷ್ಟು ಹೇಳ್ತೀನಮ್ಮ, ಅಷ್ಟು ಹೇಳ್ಬೋದು. ಥ್ಯಾಂಕ್ ಯು ಸರ್. ಸರ್, ಬಹುಶಃ ಒಂದು 2 ಗಂಟೆಗಳ ಕಾಲ ಸುದೀರ್ಘವಾದಂಥ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀವಿ. ಕೊನೆಯಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಸರ್? ಏನು ಅನ್ನಿಸ್ತಿದೆ ಅಂದರೆ ಏನು ಹೇಳೋಣ, ನಮಗೊಂದು ಈ ಆಯುಧ ಪೂಜೆನಲ್ಲೇ ಹಳೆ ಪಳೆ ಸಾಮಾನೆಲ್ಲ ತೆಗೆದು ಸರ್ ಮನೆ ಇದೇನು ಗುಡ್ಲು ಪಡ್ಲು ಚಾಕು ಪಾಕು ಎಲ್ಲ ಇರ್ತಾವಲ್ಲ, ಅವೆಲ್ಲ ಆಯುಧ ಪೂಜೆಲ್ಲ ತೊಳೆಯೋದು. ಹಂಗೆ ನಾನು ಏನು ಕೆಲಸಕ್ಕಿಲ್ದೆ ಪೂರ್ತ ಮುಂಟೆ ಹೋದಾಗ ಕೂತಿರೋ ಶಿವಕುಮಾರ್ನ ತಂದು ಇವತ್ತು ನೀವು ಏನೋ ತಿರ್ಗಾ ಒಂದು ಹೊಸ ಗೆಟಪ್ ಕೊಡ್ಲಿಕ್ಕೆ ಬಂದಿದ್ದೀರಲ್ಲ, ನಾನು ಆಶಾವಾದಿಯಾಗಿ ಹೇಳ್ತೀನಿ, ಇದು ನಾನು ಏನೂ ಆಗ್ಲಿಕ್ಕಲ್ಲ. ಆದರೆ ನಾವೇಗೆ ಶಂಕರೇಗೌಡರು, ಬೊಮ್ಮೇಗೌಡರು, ಶಿವನಂಜಪ್ಪನವರು, ಹಿರಿಯ ರಾಜಕಾರಣಿಗಳು ಈವರೆಗೂ ಮೊನ್ನೆವರೆಗೂ ಜಿ ಮಾದೇಗೌಡ, ಚೌಡಯ್ಯನವರು, KR ಪೇಟೆ ಕೃಷ್ಣವರು, ಬೇಕಾದಷ್ಟು ಜನ ಇದ್ದಾರೆ, SD ಕೃಷ್ಣಪ್ಪನವರು, ಇವರೆಲ್ಲರೂ ನಮ್ಗೆ ಮಾರ್ಗದರ್ಶಕರೇ. ಇಂಥವ್ರ ಈ ಮುಂದೆ ನಾವು ಬೆಳೆದು ಬಂದ್ವಲ್ಲ ಇವ್ರ ಮಧ್ಯ ಅಂತಕ್ಕಂಥದ್ದೇ ನಿಜವಾಗ್ಲೂ ಕೂಡ ಹೆಮ್ಮೆ. ಅವ್ರ ಟೀಮಲ್ಲಿ ಇದ್ವಿ ನಾವು. ನೀವು ಆಟ ಆಡದೆ ಹೋದ್ರು ಕೂಡ ಡ್ರಿಂಕ್ಸ್ ತರೋ 11th ಪ್ಲೇಯರ್ 12th ಪ್ಲೇಯರ್ ಆಗಾರು ಇದ್ವಿ. ನಮ್ಗೆ ಅದೊಂದು ಹೆಮ್ಮೆಯ ಒಂದು. ಇಂಥವ್ರು ಕೆಳಗೆಲ್ಲ ಬೆಳೆದ್ವಿ, ನಾವಿದ್ವಿ. ದೇವೇಗೌಡರು, ಪಟೇಲ್ರು, ನನ್ನ 88ರಿಂದ 99ರವರೆಗೆ 6 ಜನ ಮುಖ್ಯಮಂತ್ರಿ, ವೀರೇಂದ್ರ ಪಾಟೀಲ್, JH ಪಟೇಲ್ರು, ಕೊನೆ ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿ, ಎಷ್ಟು ಜನ ಮುಖ್ಯಮಂತ್ರಿ ಅವ್ರನ್ನ. ಹಾಗಾಗಿ ಬೊಮ್ಮಾಯಿಯವರು ಈಗ ಏನು ಬಸವರಾಜ ಬೊಮ್ಮಾಯಿ ತಂದ್ರೆ SR ಬೊಮ್ಮಾಯಿನವರು ಮುಖ್ಯಮಂತ್ರಿ ಆಗಿದ್ದಾಗ ಇಂಥವ್ರ ಒಂದು 6 ದಿಗ್ಗಜರ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಯೋಗ ಸಿಕ್ಕಿದ್ರಿಂದ ಅದು ಸುಮಾರಿಗೆ ತಿಂಡಿ ತಗೊಂಡ್ರೆ ಅಲ್ಲಿಗಿಂತ ಇದು ಅದೇ ತರ ಇದೆ ತಿಂಡಿ ಅಂತ ರುಚಿಯಾಗಿ ನೋಡ್ಬೇಕಲ್ಲ, ಅಂತ ಪ್ರಾಡಕ್ಟ್ ಆಗಿ ಉಳಿಬೇಕು. ನಾನು ಅಂತ ಪ್ರಾಡಕ್ಟ್ ಆಗಿ ನನ್ನ ಹತ್ರ ಕೇಳ್ಕೊಂಬಂದಂಥವ್ರಿಗೆ ಸೂಕ್ತವಾದಂಥ ಸಲಹೆ ಕೊಟ್ಟು ಬೆಳೆಸಬೇಕು ಅಂತಕ್ಕಂಥ ನನ್ನ ಕನ್ಸರ್ನ್. ಓಕೆ ಸರ್. ಸರ್, ನಿಮ್ಮ ಜೊತೆ ನಿಮ್ಮಂಥವರ ಜೊತೆ ನಾವಿದ್ದೀವಿ ಅನ್ನೋದಕ್ಕಿಂತ ನಿಮ್ಮ ಕಾಲಘಟ್ಟದಲ್ಲಿ ನೀವು ಹೇಗೆ ನೆನೆಸ್ಕೊಂಡ್ರೋ ಇಂಥವ್ರ ಜೊತೆ ನಾವಿದ್ವಿ ಅಂತ, ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋದು ನಮಗೂ ಕೂಡ ಬಹಳ ಹೆಮ್ಮೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಮತ್ತು ನಿಮ್ಮ ಇಡೀ ಕುಟುಂಬ ತುಂಬ ಸಹಕಾರವನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ವಂದಿಸ್ತೀನಿ ಸರ್. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ GB ಶಿವಕುಮಾರ್ ಅವ್ರ ಜೊತೆಗಿನ ಮಾತುಕತೆಯನ್ನು. ಕನಿಷ್ಠ ಭ್ರಷ್ಟತೆ, ಗರಿಷ್ಠ ಪ್ರಾಮಾಣಿಕತೆ, ಇದು GB ಶಿವಕುಮಾರ್ ಅವರ ಒಂದು ಧ್ಯೇಯ ಅಥವಾ ಘೋಷವಾಕ್ಯ ಅಂತಲೇ ಹೇಳ್ಬೋದು. ಅವರ ತತ್ವ ಆದರ್ಶಗಳಿಗೆ, ಅವರ ರಾಜಕಾರಣದ ಜೀವನಕ್ಕೆ ನಮ್ಮದೊಂದು ಸಲಾಮನ್ನು ಹೇಳ್ತಾ, ಅವರ ಮುಂದಿನ ಬದುಕು, ಅವರ ಇಡೀ ಕುಟುಂಬ ತುಂಬ ಸಂತೋಷವಾಗಿ ಇರಲಿ ಅಂತ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ, ಸ್ವರ್ಣ ವಾಹಿನಿಯ ಪರವಾಗಿ ಹಾರೈಸ್ತಾ ನಮ್ಮ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಸ್ವರ್ಣ TV, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.